ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ನಮಗೆ ದೊರೆತಿರುವ ಈ ಜೀವನ ಅತ್ಯಮೂಲ್ಯವಾಗಿರುವುದು. ಈ ಬದುಕಿಗೆ ಬೆಲೆಯನ್ನೇ ಕಟ್ಟಲಿಕ್ಕಾಗೋದಿಲ್ಲ, ಅಷ್ಟು ಅಮೂಲ್ಯವಾದದ್ದು. ಇಂಥ ಬದುಕನ್ನು ಪಡೆದುಕೊಂಡಿರುವಂಥ ನಾವುಗಳೆಲ್ಲ ಭಾಗ್ಯವಂತರು. ಈ ಜೀವನ ಪ್ರಕೃತಿ ಅಥವಾ ನಿಸರ್ಗ ಕೊಟ್ಟಿರುವಂಥ ಕೊಡುಗೆ ಇದು ನಮಗೆ. ಇಂಥ ಜೀವನವನ್ನು ನಾವು 100 ವರ್ಷಗಳವರೆಗೆ ಪಡೆದು ಬಂದಿದ್ದೀವಿ. ಈ ಜೀವನದ ಉದ್ದೇಶ ಏನು ಅಂದರೆ, ಇದನ್ನು ಸಾರ್ಥಕಗೊಳಿಸೋದು, ಇದನ್ನು ಶ್ರೀಮಂತಗೊಳಿಸೋದು. ಇದು ನಮ್ಮ ಜೀವನದ ಉದ್ದೇಶ. ಅದು ನಮ್ಮ ಕೈ ಒಳಗದ. ಈಗ ಹೇಗೆ ಚಿತ್ರಗಳನ್ನು ಒಬ್ಬ ಪೇಂಟರ್ ಬಿಡಿಸ್ತಾನೆ, ಆತ ಎಂಥ ಚಿತ್ರ ಬೇಕು ಅಂಥ ಚಿತ್ರವನ್ನು ಬಿಡಿಸ್ತಾನೆ. ಹಾಗೆ ನಮಗೂ ಒಂದು ಅವಕಾಶ ಸಿಕ್ಕದ. ಇಲ್ಲಿ ಎಂಥ ಚಿತ್ರವನ್ನು ಬರಿಬೇಕು ಅಂಥೇಳಿ ನಾವು ನಿರ್ಧರಿಸಬೇಕು. ನಮಗೇನು ಆಯುಷ್ಯ ಸಿಕ್ಕದ, ಈ ಆಯುಷ್ಯನೇ ಒಂದು ಕ್ಯಾನ್ವಾಸ್ ಇದ್ದ ಹಾಗೆ. ಈ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಇದರ ಮೇಲೆ ನಾವು ಚಿತ್ರವನ್ನು ಬರಿಬೇಕು. ನಾವು ಮಾಡುವಂಥ ಕರ್ಮಗಳೇ, ಕಾರ್ಯಗಳೇ ಬಣ್ಣ ಇದ್ದಂಗೆ. ಆನಂತರ ನಮ್ಮ ವಿಚಾರಗಳೇ ಅದಕ್ಕೊಂದು ಶಕ್ತಿ, ಪ್ರೇರಣೆಯನ್ನು ತುಂಬುತ್ತಾವೆ. ನಮ್ಮ ಆಯುಷ್ಯವನ್ನು ಬಳಸಿಕೊಂಡು ನಾವು ಮಾಡುವಂಥ ಕರ್ಮಗಳ ಮುಖಾಂತರ ನಮ್ಮ ಜೀವನ ಅನ್ನುವಂಥ ಚಿತ್ರವನ್ನು ನಾವು ಬಿಡಿಸಬೇಕು. ನಮ್ಮ ಜೀವನ ಸಂತರ ಬದುಕಿನಂತೆಯೂ ರಚಿಸಲಿಕ್ಕೆ ಬರ್ತದೆ, ಅಥವಾ ನಮ್ಮ ಜೀವನ ಬಡತನದಿಂದ ಕೂಡಿರುವಂಥವರಿಂದನೂ ಅವರಂಗನೂ ಬರೀಲಿಕ್ಕೆ ಬರ್ತದೆ. ಅದು ನಮ್ಮ ಕೈ ಒಳಗದ. ನಾವೇನೀಗೆಲ್ಲ ಮಹಾತ್ಮರನ್ನು ನೋಡ್ತೀವಲ್ಲ, ಅವ್ರಿಗೂ ಇಂಥದೇ ಒಂದು ಜೀವನ ದೊರೆತಿತ್ತು. ನಮ್ಮ ಹಾಗೇನೆ ಅವ್ರಿಗೂ ಒಂದು ಶರೀರ, ಒಂದಿಷ್ಟು ವಿಚಾರ, ಬುದ್ಧಿ ಇವೆಲ್ಲವೂ ಇದ್ದು, ಇವುಗಳನ್ನು ಬಳಸಿಕೊಂಡು ಅವರು ತಮ್ಮ ಜೀವನವನ್ನು ದಿವ್ಯಗೊಳಿಸಿಕೊಂಡ್ರು. ಹಾಗೆ ನಮಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕದ. ಅದನ್ನು ನಾವು ಬಳಸಬೇಕು. ಈಗ ನೋಡ್ರಿ, ಒಕ್ಕಲಿಗರು, ಒಬ್ಬ ಒಕ್ಕಲಿಗ ಇದ್ದ ಅಂದರೆ ಆತ ಎಂಥ ಬರಡು ಭೂಮಿಯಲ್ಲೇ ಆ ಭೂಮಿಯನ್ನು ಫಲವತ್ತುಗೊಳಿಸಿ ಸಮೃದ್ಧವಾದಂಥ ಬೆಳೆಯನ್ನು ಬೆಳೀತಾನೆ. ಅದು ಭೂಮಿ ಬರಡಾದದ್ದು, ಆದರೆ ಆತ ಅದರಲ್ಲಿ ಸಮೃದ್ಧವಾದಂಥ ಬೆಳೆಯನ್ನು ಬೆಳೀತಾನೆ. ಆತ ಒಳ್ಳೆಯ ಒಕ್ಕಲಿಗ. ಇನ್ನೊಬ್ಬ ಹೆಸರಿಗಷ್ಟೇ ಒಕ್ಕಲಿಗ ಇರ್ತಾನೆ, ಅವನಿಗೆ ಸಮೃದ್ಧವಾದಂಥ ಫಲವತ್ತಾದಂಥ ಭೂಮಿ ಸಿಕ್ಕಿದ್ರೂ ಸಹಿತ ಅಲ್ಲಿ ಬರೀ ಏನು ಬೆಳಿತಾನೋ ಅಂದರೆ ಮುಳ್ಳ, ಕಂಟಿ ಇಂಥವನ್ನೇ ಬೆಳಿತಾನೆ. ಭೂಮಿ ಒಂದೇ ಅದ, ಮತ್ತಿನ್ನೂ ಈತನಿಗೆ ಸಾದಾ ಭೂಮಿ ಅದ, ಅವನಿಗೆ ಫಲವತ್ತಾದಂಥ ಭೂಮಿ ಅದ. ಈತ ಸಾದಾ ಬರಡಾದಂಥ ಭೂಮಿಯನ್ನೇ ಅದನ್ನು ಹದಗೊಳಿಸಿ ತನ್ನ ಪರಿಶ್ರಮವನ್ನು ಅದರಲ್ಲಿ ಹಾಕಿ ಫಲವತ್ತಾದಂಥ ಬೆಳೆಯನ್ನು ಬೆಳೀತಾನೆ. ಇನ್ನೊಬ್ಬ ತನ್ನ ಎಲ್ಲ ಪರಿಶ್ರಮವನ್ನು ಯಾವುದೋ ಕೆಟ್ಟ ಕೆಲಸಕ್ಕೆ ಬಳಸಿ ತನಗೆ ಸಿಕ್ಕಿರುವಂಥ ಭೂಮಿಯನ್ನು ಎಲ್ಲ ಹಾಳುಗೆಡುತ್ತಾನೆ. ಈಗ ಹೇಗಿದು ಕೃಷಿ ಅದಲ್ಲ, ಹಾಗೆ ನಮ್ಮ ಜೀವನದ ಒಕ್ಕಲ್ತನೂ ಹಾಗೆ ಇರೋದು.
ಯಾರಿಗೋ ಅತಿ ಸಾದಾ ಜೀವನ ಸಿಕ್ಕಿರ್ತದ, ಅವ್ರು ಅದನ್ನು ಬಳಸಿ ದಿವ್ಯಗೊಳಿಸ್ತಾರ. ಇನ್ನು ಕೆಲವರಿಗೆ ಎಲ್ಲ ಅವಕಾಶಗಳು ಸಿಕ್ಕಿರ್ತಾವ, ಆದರೂ ಸಹಿತ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾರೆ. ಇದು ನಮ್ಮ ಕೈ ಒಳಗದ ನೋಡ್ರಿ. ಇವೆಲ್ಲ ಪಕ್ಷಿ ಪ್ರಾಣಿಗಳಿಗೆ ನಮ್ಮಂಗೆ ಯಾವ ಅನುಕೂಲತೆಗಳೂ ಇಲ್ಲ. ಸಣ್ಣ ಹಾರಾಡುವಂಥ ಸಣ್ಣ ಪಕ್ಷಿಗಳಿಗೆ ಎಲ್ಲಿ ನಮ್ಮಷ್ಟು ಆಯುಷ್ಯ ಅದ ಅವಕ್ಕ, ನಮ್ಮಷ್ಟು ದೈಹಿಕ ಶಕ್ತಿ ಎಲ್ಲಿ ಅದ ಅವಕ್ಕ, ನಮ್ಮಷ್ಟು ಬುದ್ಧಿವಂತಿಕೆನೂ ಇಲ್ಲ. ಅಷ್ಟು ಸಣ್ಣ ಶರೀರವನ್ನು ತೆಗೆದುಕೊಂಡು ಸ್ವಲ್ಪ ವರ್ಷ ಬದುಕ್ತಾವ. ಸಣ್ಣ ಅವ ಬುದ್ಧಿ ಅಷ್ಟು ಅವುಗಳ ಮಧ್ಯದಲ್ಲೇ ಎಷ್ಟು ವರ್ಷ ಬದುಕ್ತಾವ ಅಷ್ಟು ವರ್ಷಗಳ ಕಾಲ ನಗನಗುತ್ತಾ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾವ. ಆದರೆ ಈ ಮನುಷ್ಯನಿಗೆ ಎಂಥ 100 ವರ್ಷದ ಆಯುಷ್ಯ ಸಿಕ್ಕದ, ಎಷ್ಟು ಸದೃಢವಾದಂಥ ಶರೀರ ದೊರೆತದ. ಬುದ್ಧಿಯಂತೂ ಇವನಿಗೆ ಸಿಕ್ಕಿರುವಂಥ ಬುದ್ಧಿ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ಅಂತ ಹೇಳ್ತಾರೆ. ಇಂಥ ಎಲ್ಲವನ್ನು ಬಳಸಿಕೊಂಡು ಈ ಮನುಷ್ಯ ತನ್ನ ಜೀವನವನ್ನು ಅದನ್ನು ದಿವ್ಯಗೊಳಿಸುವ ಬದಲು ಅಲ್ಲೋಲ ಕಲ್ಲೋಲಗೊಳಿಸ್ತಾನೆ. ಇವನಿಗೆ ಶಾಣ್ಯ ಅಂತ ಹೇಗೆ ಅನ್ನಬೇಕು? ಎಷ್ಟು ಸಮಸ್ಯೆಗಳು ಈ ಮನುಷ್ಯನ ಜೀವನದೊಳಗ, ಎಷ್ಟು ಹೋರಾಟ ಈ ಮನುಷ್ಯನ ಜೀವನದೊಳಗ. ಆತ ತಾನೇ ಮಾಡಿಕೊಂಡಿರುವುದು, ಬೇರೆ ಯಾರು ಮಾಡಿಲ್ಲ. ಈ ಜೀವನ, ಈ ಪ್ರಕೃತಿ ನಮಗೆ ಸಾಧನಕ್ಕೂ ಅಂದರೆ ಸಿದ್ಧಿಗೂ ಸಾಧನ ಅದ, ಮುಕ್ತಿಗೂ ಸಾಧನ ಅದ, ಬಂಧನಕ್ಕೂ ಸಾಧನ ಅದ. ಇದೇ ಆಯುಷ್ಯ, ಇದೇ ಶರೀರ, ಇದೇ ವಿಚಾರಗಳು, ಇವೇ ವಿಚಾರಗಳು ಇವು ಮುಕ್ತಿಗೂ ಸಾಧನ ಅದಾವು ಮತ್ತು ನಮಗೆ ಬಂಧನಕ್ಕೂ ಕಾರಣ ಅದಾವ. ಈಗ ಇದೇ ಮಾತದ ಅಂತ ನಾವು ಇಟ್ಟುಕೊಳ್ಳೋಣ. ಇದೇ ಮಾತು ನಮ್ಮ ಎಲ್ಲರ ಮನಸ್ಸನ್ನು ಅರಳಿಸಲಿಕ್ಕೂ ಸಾಧನ ಅದ. ಇದೇ ಮಾತು ಎಲ್ಲರ ಮನಸ್ಸನ್ನು ಕೆರಳಿಸಲಿಕ್ಕೂ ಸಾಧನ ಅದ. ಹಾಗೆ ಇದೇ ದೇಹವನ್ನು ಬಳಸಿಕೊಂಡು ಅವರು ಅಪ್ರತಿಮವಾದಂಥ ಸಾಧನೆಯನ್ನು ಮಾಡಿದರು. ಬಹಳ ಮಹತ್ವದ ಇದು, ನಾವು ಅರಿತುಕೊಳ್ಳಬೇಕು. ಮನುಷ್ಯರು ನಮಗೊಂದು ಸುವರ್ಣಾವಕಾಶ ದೊರೆತದ. ಇದು ಮತ್ತೊಮ್ಮೆ ಸಿಗ್ತದೋ ಇಲ್ಲೋ ಅಂತ ಏನು ಭರವಸೆ ಇಲ್ಲ. ಮತ್ತು ಆಯುಷ್ಯ ಅದಲ್ಲ, ಒಂದು ಕ್ಷಣದ ಆಯುಷ್ಯನ ಕಿಮ್ಮತ್ತ ಎಷ್ಟದ? ಯಾರಾದರೂ ಆಯುಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಅದ ಏನು? ಹಣ ಕೊಡ್ಬೋದು ಯಾರೇ, ಅಥವಾ ಮತ್ತೇನ್ರೇ ಅಧಿಕಾರ ಕೊಡಬಹುದು, ಎಲ್ಲ ಕೊಡಬಹುದು. ಇನ್ನೊಂದು ತಾಸು, ಇನ್ನೊಂದು ದಿವಸ ನಾನು ಬದುಕ್ತೀನಿ, ನೋಡ್ತೀನಿ ಅಂತಂದರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ಕಾಲ ಪುರುಷನೇ ಇರಲಿ ಅಥವಾ ಈ ಸೃಷ್ಟಿಯನ್ನು ಮಾಡಿರುವಂಥ ಬ್ರಹ್ಮನೇ ಇರಲಿ, ಅವನಿಗೂ ಸಹಿತ ಈ ಆಯುಷ್ಯವನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ. ಇಂಥ ಆಯುಷ್ಯ ಸಿಕ್ಕದ, ಇದನ್ನು ನಾವು ಸರಿಯಾಗಿ ಬಳಸಿಕೊಳ್ಬೇಕು. ಮತ್ತು ಈ ಸಮೃದ್ಧ ನಿಸರ್ಗ ಅದ, ಈ ಭೂಮಿನೇ ಸಮೃದ್ಧಿಯಿಂದ ಕೂಡ್ಯದ. ನಾವೆಲ್ಲ ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ಅಕ್ಷಯ ಪಾತ್ರೆ ಅಂತ ಕೇಳೇವಿ. ಒಂದು ಅಕ್ಷಯ ಪಾತ್ರೆ ಇತ್ತು, ಅದನ್ನು ದ್ರೌಪದಿಗೆ ಕೊಟ್ಟಿದ್ರು. ಆಕೆ ಆ ಅಕ್ಷಯ ಪಾತ್ರೆಯಿಂದ ಏನು ಅನ್ನ ತೆಗಿತಿದ್ದಳು ಅದು ಕಡಿಮೆ ಆಗ್ತಾನೆ ಇರಲಿಲ್ಲ ಅಂತ ಕೇಳ್ತೀವಿ. ಅದನ್ನು ಸೂರ್ಯ ಅವರಿಗೆ ಕೊಟ್ಟಿದ್ದ ಅಂತ ಕೇಳ್ತೀವಿ. ಆ ಅಕ್ಷಯ ಪಾತ್ರೆ ಪುರಾಣದಲ್ಲಿಯೋ ಅಥವಾ ಕಾವ್ಯದಲ್ಲಿಯೋ ಇತ್ತೋ ಇಲ್ಲೋ ಬಿಟ್ಟು ಬಿಡೋಣ. ಆದರೆ ಈ ಭೂಮಂಡಲ, ಈ ಭೂಮಿ, ಈ ಪ್ರಕೃತಿಯೇ ಅಕ್ಷಯ ಪಾತ್ರೆ. ಇದು ಇದರಲ್ಲಿ ನೋಡ್ರಿ, ನೀವು ಎಷ್ಟು ತೆಗಿತೀರಿ ಅಷ್ಟು ಬರ್ತದೆ. ಇಲ್ಲಿ ಏನೂ ಇಲ್ಲ ಅಂತ ಅನ್ನೋ ಹಂಗೆ ಕಾಣ್ತದೆ. ಈಗ ಖಾಲಿ ಆಗೈತಿದು ಅಂತ ಅನಿಸ್ತದ, ಬರೀ ಮಣ್ಣದ ಅಂತ ಅನಿಸ್ತದ. ಆದರೆ ಇದೇ ಮಣ್ಣಿನಿಂದ ಮತ್ತೆ ಹಣ್ಣು ತೆಗಿಲಿಕ್ಕೆ ಬರ್ತದೆ. ಇದೇ ಬರಿದಾದಂಥ, ಎದಕ್ಕೂ ಬಾರದಾದಂಥ ಮಣ್ಣುಗಳಿಂದ ಇವು ಹೂಗಳು ಬಂದಿರುವುದು. ಈ ಸೌಂದರ್ಯ ಆ ಮಣ್ಣಿನಿಂದನೇ ಬಂದಿರುವುದು. ಅದು ಮಣ್ಣರೆ ಕುರುಪದ, ಆದರೆ ಹೂಗಳು ಬಂದಿರುವುದು ಸೌಂದರ್ಯದಿಂದ ಕೂಡ್ಯಾವ.
ಮಣ್ಣು ತಿಂದ್ರೆ ರಸ ಯಾವುದೂ ಇಲ್ಲ. ಆ ಮಣ್ಣಿನಿಂದನೇ, ನೀರಸವಾದಂಥ ಮಣ್ಣಿನಿಂದನೇ ಷಡ್ರಸ ಭರಿತವಾದಂಥ ಹಣ್ಣುಗಳು ಸಿಕ್ಕಾವು. ಇದಕ್ಕೆ ಅಕ್ಷಯ ಪಾತ್ರಿ ಅನ್ನೋದು. ಅವರು ಬರೀ ದ್ರೌಪದಿಗೆ ಅಷ್ಟೇ ಅವರು ಕೊಟ್ಟಿದ್ರು, ಆದರೆ ಈ ಅಕ್ಷಯ ಪಾತ್ರೆಯನ್ನು ನಮಗೆಲ್ಲರಿಗೂ ಕೊಟ್ಟಾನ ದೇವರು. ನೀವು ಯಾರ್ಯಾರು ಇದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ತೆಗಿತೀವಂತ ಪ್ರಯತ್ನ ಮಾಡ್ತೀರಿ, ಅವ್ರಿಗೆಲ್ಲರೂ ಪಡ್ಕೊಳ್ಬೋದು ಅಂತ ದೇವರು ಹೇಳಿದಾನೆ. ಈ ಭೂಮಿಯಿಂದ ನಾವು ಏನೆಲ್ಲ ಪಡೆದುಕೊಳ್ಳಬಹುದು, ಈ ಪ್ರಕೃತಿಯಿಂದ ನಾವು ಏನೆಲ್ಲ ಸಾಧಿಸಬಹುದು, ಅಷ್ಟು ಅದ್ಭುತವಾದಂಥ ಈ ಪ್ರಕೃತಿ ಅದ. ಭೂಮಿ ಎಷ್ಟು ಜನರಿಗೆ ಅನ್ನ ಕೊಡ್ತಾ ಅದ ಯೋಚನೆ ಮಾಡ್ರಿ. ಸುಮ್ಮನೆ ಕೋಟಿ ಕೋಟಿ ಅಬ್ಜ ಅಬ್ಜ ಜೀವಿಗಳಿಗೆಲ್ಲ ಅನ್ನ ಹಾಕುವುದು ಯಾವುದು ಅಂದರೆ ಈ ಭೂಮಿನೇ. ಇದು ಅಕ್ಷಯ ಪಾತ್ರೆ ಅಲ್ಲ ಏನಿದು? ನೋಡ್ಲಿಕ್ಕೆ ಮತ್ತೆ ಖಾಲಿನೇ ಅಂತ ಅನಿಸ್ತದ. ಆದರೆ ನಮ್ಮ ಎಲ್ಲರ ಹೊಟ್ಟೆ ತುಂಬಿಸುವುದು ಇದೇ ಭೂಮಿ. ಎಂಥದಿರ್ಬೇಕು ನೋಡ್ರಿ. ಯಾವರೇ ಒಬ್ಬ ಮನುಷ್ಯ ಒಂದು ದಿವಸ ಒಂದು ಹೊತ್ತು ಊಟ ಕೊಟ್ಟ ಅಂದ್ರೆ ಅವನನ್ನು ನಾವು ಎಷ್ಟು ಕೊಂಡಾಡ್ತೀವಿ. ಏನು ದೊಡ್ಡ ಕೆಲಸ ಮಾಡಿದಿಪ್ಪ, ಇವತ್ತು ನಮಗೆ ಊಟ ಕೊಟ್ಟಿ ಅಂತ ಹೇಳ್ತೀವಿ. ಆದರೆ ಈ ಭೂಮಿ 100 ವರ್ಷಗಳವರೆಗೆ ನಾವು ಎಷ್ಟು ಹೊತ್ತು ಉಣ್ತೀವಿ ಅಷ್ಟು ವರ್ಷಗಳವರೆಗೆ ಅನ್ನ ಕೊಡ್ತದೆ. ಇದಕ್ಕೆ ಎಷ್ಟು ನಾವು ಕೃತಜ್ಞತೆಯನ್ನು ಹೇಳಬೇಕು, ಎಷ್ಟು ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಭೂಮಿ ಇದು ಅಕ್ಷಯ ಪಾತ್ರೆ. ಇಂಥ ಭೂಮಿಯಲ್ಲಿ, ಇಂಥ ಪ್ರಕೃತಿಯಲ್ಲಿ ನಮಗೆ ಬದುಕುವಂಥ ಒಂದು ಅವಕಾಶ ಸಿಕ್ಕದ. ಇದನ್ನು ನಾವು ಬಳಸಿಕೊಂಡು ಸಮೃದ್ಧವಾದಂಥ ಜೀವನವನ್ನು ಸಾಗಿಸಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಎಲ್ಲರೂ ಚಿಂತನೆಯನ್ನು ಮಾಡಿದರು. ಅವರ ಏನು ಒಂದು ಚಿಂತನೆ ಇತ್ತು, ಆ ಚಿಂತನೆಗೇ ನಾವು ಅವರೇನು ಮಾತುಗಳನ್ನು ಆಡಿದ್ರು ಅವುಗಳಿಗೇ ಮಂತ್ರ ಅಂತ ಕರೆಯೋದು. ಅವು ಮನುಷ್ಯರ ಮನಸ್ಸನ್ನು ಬೆಳಗುವಂಥ ಮಂತ್ರಗಳು, ಮಾತುಗಳು. ಅವು ಎಲ್ಲರಿಗೂ ಅನ್ವಯಿಸುವಂಥ ಮಾತುಗಳು. 1000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ, 10,000 ವರ್ಷಗಳ ಹಿಂದೆ ಆಡ್ಯಾರ. ಇಂದಿನವರೆಗೂ ಅವ್ರ ಮಾತುಗಳು ಅದಾವ. ಹೇಗಿರ್ಬೇಕು ನೋಡ್ರಿ. ನಾವು ಆಡಿದಂಥ ಮಾತುಗಳು ಇಲ್ಲೇ ಉಳಿದೇ ಹೋಗಿಬಿಡ್ತಾವೆ, ಯಾರೂ ನೆನಪಿಟ್ಟುಕೊಳ್ಳೋದಿಲ್ಲ. ಆದರೆ ಅವರು ಅಷ್ಟು ವರ್ಷಗಳ ಹಿಂದೆ ಹೇಳ್ಯಾರ, ಈಗಲೂ ಸಹಿತ ಅವು ತಾಜಾ ಆಗಿ ಉಳಿದಾವ. ಹೇಗೆ ಹೇಳಿರ್ಬೇಕು ಅವರು, ಎಂಥ ತಪಸ್ಸಿನ ಮಾತುಗಳು ಇರಬೇಕವು. ಆ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಕೆಲ ದಿವಸಗಳಿಂದ ಕೆಲವು ಮಾತುಗಳನ್ನು ಈಗಾಗಲೇ ನೋಡಿದ್ದೇವೆ. ಇವತ್ತು ಒಂದು ಮಂತ್ರ, ಇದು ಬಹಳ ಪ್ರಸಿದ್ಧವಾದಂಥ ಮಂತ್ರನೇ, ಅಷ್ಟೇ ತಾತ್ವಿಕವಾದಂಥ ಮಂತ್ರ, ಸಾಧನಾತ್ಮಕವಾದಂಥ ಮಂತ್ರ. ಓಂ ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈಃ ಅಂಗೈಃ ಸ್ತುಷ್ಟುವಾಂಸಃ ಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರ ಇದು. ಇದಕ್ಕೆ ಸ್ವಸ್ತಿ ಮಂತ್ರ ಅಂತ ಕರೀತಾರೆ. ಯಾರಾದರೂ ನಮ್ಮ ಹತ್ತಿರ ಬಂದರು ಅಂದ್ರೆ ನಾವು ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕಲ್ಲ, ಆ ಆಶೀರ್ವಾದ ಮಾಡಾಗ ಈ ಮಂತ್ರ ಹೇಳೋದು. ಮತ್ತು ಆ ಮಂತ್ರದಲ್ಲಿ ಏನು ಹೇಳ್ಯಾರ ಅವರು, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಇದನ್ನ ಯಾಕೆ ಆಶೀರ್ವಾದ ಮಾಡಿ ಕಳಿಸ್ಬೇಕು ಅಂದ್ರೆ, ಆಶೀರ್ವಾದ ಮಾಡೋವರು ಮತ್ತು ಆಶೀರ್ವಾದವನ್ನು ಪಡೆಯುವವರು ಇಬ್ಬರೂ ಏನಂತ ಪ್ರಾರ್ಥನೆ ಮಾಡುವುದು ಅಂದ್ರೆ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ದೇವರೇ, ನಮ್ಮ ಕಿವಿಗಳಿಂದ ನಾವು ಮಂಗಲವಾದದ್ದನ್ನು ಕೇಳುವಂಗಾಗಲಿ. ಶೃಣುಯಾಮಃ ಕೇಳುವಂತೆ ಮಾಡು. ಭದ್ರಂ ಅಂದ್ರೆ ಮಂಗಲವಾದದ್ದನ್ನು ಕೇಳುವಂಗ ಮಾಡು. ಭದ್ರಂ ಕರ್ಣೇಭಿಃ
ಶೃಣುಯಾಮ ದೇವಾಹ. ಕರ್ಣೇಭಿಹಿ ಅಂದರೆ ಕಿವಿಗಳು, ಕರ್ಣ ಅಂದರೆ ಕಿವಿ. ಕರ್ಣೇಭಿಹಿ ಅಂದರೆ ಎರಡೂ ಕಿವಿಗಳಿಂದ ನಾವು ಒಳ್ಳೆಯದನ್ನು ಕೇಳುವಂಗ ನಮಗೆ ಮಾಡು. ಮುಂದಿಂದೇನು ಮಾಡು? ಭದ್ರಂ ಕರ್ಣೇಭಿಹಿ ಶೃಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಭಿಹಿ ಯಜತ್ರಾಹ. ಅಕ್ಷಭಿಹಿ ಅಂದರೆ ಕಣ್ಣುಗಳಿಂದ ಮಂಗಲವಾದದ್ದನ್ನು ನೋಡುವಂಗ ಮಾಡು. ಇಷ್ಟೇ ಅವರು ಪ್ರಾರ್ಥನೆ ಮಾಡ್ಕೊಳ್ಳೋದು. ನಮ್ಮ ಕಿವಿಗಳಿಂದ ಒಳ್ಳೆಯದನ್ನು ಕೇಳುವಂತೆ ಮಾಡು ದೇವನೇ, ಮತ್ತು ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡುವಂಗ ಮಾಡು. ಆ ಬಳಿಕ ಮೂರನೇದವರು ಹೇಳುವುದು ಯಜತ್ರಾಹ. ನನ್ನ ಜೀವನ ಒಂದು ಯಜ್ಞದಷ್ಟು ಪವಿತ್ರ ಆಗಬೇಕು, ನನ್ನ ಜೀವನವೇ ಒಂದು ಪೂಜೆ ಆಗಬೇಕು, ನನ್ನ ಜೀವನವೇ ಒಂದು ಆರಾಧನೆ ಆಗಬೇಕು. ಹಾಗೆ ಮಾಡು. ಮತ್ತು ಅದರ ಜೋಡಿ ಮತ್ತೊಂದೇನು ಮಾಡು ಅಂದ್ರೆ ಸ್ಥಿರೈಹಿ ಅಂಗೈಹಿ ಸ್ತುಷ್ಟುವಾಂಸಃ ಸಸ್ತನೂಭಿಹಿ. ಸ್ಥಿರವಾದ ಸದೃಢವಾದ ಅಂಗಗಳಿಂದ ಕೂಡಿರುವಂಥ ಈ ಶರೀರದಿಂದ ನಿನ್ನನ್ನು ಪೂಜಿಸುವಂಗ ಆಗಲಿ. ಎರಡೂ ಕೇಳ್ಕೊಂಡಾರ ಅವರು. ಬರೀ ನಿನ್ನ ಪೂಜೆ ಮಾಡುವಂಗ ಮಾಡಂತ ಅಷ್ಟೇ ಕೇಳ್ಕೊಳ್ಳಿಲ್ಲ. ಸದೃಢವಾದಂಥ ಸ್ಥಿರವಾದಂಥ ಅವಯವಗಳಿಂದ ಕೂಡಿರುವಂಥ ಶರೀರ ನಂದಿರಬೇಕು, ಮತ್ತು ಅಂಥ ಶರೀರದಿಂದ ನಿನ್ನನ್ನು ಪೂಜಿಸುವಂಗ ಆಗಬೇಕು ಅಂತ. ಅದು ನಾಲ್ಕನೇದು. ಐದನೇದು ಕೊನೆಗೆ ಅವರು ಹೇಳುವುದೇನು ಅಂದರೆ ವ್ಯಸೇಮ ದೇವಹಿತಂ ಯದ ಆಯುಹು. ಎಷ್ಟು ನನಗೆ ಆಯುಷ್ಯ ಕೊಟ್ಟದಿ ಆ ಎಲ್ಲ ಆಯುಷ್ಯ ದೇವಹಿತಂ ದೇವ ಕಾರ್ಯಗಳಿಗಾಗಿ ವಿನಿಯೋಗವಾಗಲಿ. ನನ್ನ ಎಲ್ಲ ಆಯುಷ್ಯ ದೇವ ಕಾರ್ಯಗಳಿಗಾಗಿ ಮೀಸಲಾಗಲಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ನಮಗೆ ಸೂರ್ಯ ಆಶೀರ್ವಾದ ಮಾಡಲಿ ಹಂಗ ಅಂಥೇಳಿ, ನಮಗೆ ಇಂದ್ರ ಆಶೀರ್ವಾದ ಮಾಡಲಿ ಅಂತ ಹೇಳಿ ಅವರು ಅದನ್ನಲ್ಲಿ ಪ್ರಾರ್ಥಿಸ್ತಾರೆ. ನೋಡ್ರಿ ಎಷ್ಟು ಚಂದ ಪ್ರಾರ್ಥನೆ ಅದು. ನಾವು ಎಲ್ಲರೂ ದೇವ್ರಿಗೆ ಏನೇನೋ ಕೇಳ್ತೀವಿ. ಏನು ಕೇಳ್ತೀವಿ ಅಂದ್ರೆ ಅವನಿಗೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪೈತೆ, ಅವನಿಗೆ ಆ ರೀತಿ ಕೇಳ್ತೀವಿ. ಬರೇ ನಮಗೆ ಅಷ್ಟೇ ಅಲ್ಲ, ಬೇರೆದವ್ರಿಗೆ ಸಹಿತ ಹೈರಾಣ ಆಗ್ಬೇಕು ಹಂಗೆ ಕೇಳ್ತಾನೆ ಮನುಷ್ಯ ಇವ. ಆದರೆ ಇಲ್ಲಿ ಋಷಿಗಳು ಕೇಳ್ತಾ ಇದಾರ, ನೋಡಪ್ಪ ನಮ್ಮ ಆಯುಷ್ಯ ಎಷ್ಟದ ಅಷ್ಟೆಲ್ಲ ದೇವ ಕಾರ್ಯ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗ ಆಗಲಿ. ನನಗೆ ಸದೃಢ ಆಯುಷ್ಯ ಕೊಟ್ಟದಿ, ಆರೋಗ್ಯ ಕೊಟ್ಟದಿ, ಅವಯವಗಳನ್ನು ಕೊಟ್ಟದಿ. ಈ ಎಲ್ಲ ಅವಯವಗಳು ನಿನ್ನನ್ನು ಸ್ಮರಿಸುವಂಗ ನಿನ್ನ ಪೂಜೆಗಾಗಿ ಮೀಸಲಾಗಿರಲಿ. ನನ್ನ ಜೀವನನೇ ಒಂದು ಯಜ್ಞ ಆಗಬೇಕು, ಪವಿತ್ರ ಕಾರ್ಯ ಆಗಬೇಕು. ಆ ನಂತರ ಒಳ್ಳೆಯದನ್ನು ನೋಡುವಂಗ ಮಾಡು, ಒಳ್ಳೆಯದನ್ನು ಕೇಳುವಂಗ ಮಾಡು. ಇಷ್ಟು ಇದು ಪ್ರಾರ್ಥನೆ. ನೋಡ್ರಿ ಹೇಗದವ್ರು. ಇದಕ್ಕೆ ಸ್ವಸ್ತಿ ಮಂತ್ರ ಅಂತ ಕರೆಯೋದು. ಸ್ವಸ್ತಿ ಅಂದರೆ ಒಳ್ಳೆಯದಾಗಲಿ ಅಂತ, ಸ್ವಸ್ತಿ ವಾಚನ ಅಂತ ಕರೀತಾರೆ. ಸ್ವಸ್ತಿ ವಾಚನ ಮಾಡ್ರಿ ಅಂತಂದ್ರೆ ಇವರಿಗೆ ಈ ಮಂತ್ರ ಹೇಳಿ ಆಶೀರ್ವಾದ ಮಾಡ್ರಿ ಅಂದರೆ ಅವರು ಆಶೀರ್ವಾದ ರೂಪದಲ್ಲಿ ಇದನ್ನು ಏನು ಹೇಳ್ತಾರೋ ಅಂದರೆ ಜೀವನದಾಗ ನೀ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಇದನ್ನೇ ಮಾಡಬೇಕಾಗಿದೆ. ಎಷ್ಟು ಆಯುಷ್ಯ ಇರ್ತದ, ಎಲ್ಲಿವರೆಗೆ ಈ ಶರೀರ ಸದೃಢವಾಗಿ ಇರ್ತದ, ಅವಯವಗಳೆಲ್ಲ ಚೆನ್ನಾಗಿರ್ತಾವ, ಅಲ್ಲಿವರೆಗೆ ನಾವು ಇದನ್ನು ಎದಕ್ಕೆ ಬಳಸೋದು ಅಂದರೆ ಚಲೋ ಕೆಲಸಕ್ಕೆ ಬಳಸೋದು. ಇದೇ ಆಶೀರ್ವಾದ. ಬಸವಣ್ಣನವರು ಅವರು ಬೇಡ್ಕೊಂಡ್ರು ಈ ಪ್ರಾರ್ಥನೆ ಹಂಗನೇ ಅವ್ರ ಪ್ರಾರ್ಥನೆ. ಅವ್ರದ್ದು ನೋಡ್ರಿ ಹೆಂಗದ ಪ್ರಾರ್ಥನೆ. ಅವರು ದೇವರಿಗೆ ಕೇಳ್ತಾರ, ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವಾ. ಅತ್ತಲಿತ್ತ ನೋಡದಂತೆ ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡು. ಈ ಕಾಲಗಳು ಆ ಕಡೆ ಈ ಕಡೆ ಹೋಗಬಾರ್ದು ಅಂದ್ರೆ ಇದರ ಅರ್ಥ ನೀವು ಯಾವ ಊರಿಗೂ ತಿರುಗಾಡಬಾರ್ದಂತಲ್ಲ. ಈ ಕಾಲಗಳು ಎಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು. ಕಾಲಗಳು
ಇವುಗಳನ್ನು ತೊಗೊಂಡು ದೇವಸ್ಥಾನಕ್ಕೂ ಹೋಗಾಕ ಬರ್ತದ, ಧಾಬಾಕ್ಕೂ ಹೋಗಾಕ ಬರ್ತದ. ಅತ್ತಲಿತ್ತಲೆ ಅಂತಂದ್ರೆ ಧಾಬಾಕ್ ಇವು ಹೋಗಬಾರ್ದು, ದೇವಸ್ಥಾನಕ್ಕೆ ಹೋಗಬೇಕು. ಕಾಲ ಅದಾವ, ಎಲ್ಲ ಕಡೆ ಹೋಗ್ತಾವ. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡು. ನನ್ನ ಕಾಲುಗಳು ಒಂದೊಳೆ ಆ ಕಡೆ ಈ ಕಡೆ ಎಲ್ರಿ ಕೆಟ್ಟ ಕೆಲಸಕ್ಕೆ ಹೊಂಟಿದ್ದು ಅಂದ್ರೆ ಹಂಗೆ ಹೋಗುದು ಬೇಡ, ಹೆಳವಣ ಮಾಡು, ಕಾಲು ಹೋಗಂಗ ಮಾಡು ಅಂತ ಅವರು. ಮತ್ತೊಂದು ಕೇಳದಂತೆ ಕಿವುಡನ ಮಾಡು. ನಿಮ್ಮದು ಒಳ್ಳೆ ಮಾತನ್ನು ಅಷ್ಟೇ ಕೇಳಬೇಕು, ಬೇರೆ ಏನ್ರೆ ಕೇಳುವಂಗ ನನ್ನ ಕಿವಿಗಳು ಮಾಡ್ತಿದ್ದು ಅಂದ್ರೆ ಕಿವುಡನ ಮಾಡಿಬಿಡು, ಕಿವಿದೇನು ಅವಶ್ಯಕತೆನೇ ಇಲ್ಲ. ಮತ್ತೊಂದು ನೋಡದಂತೆ ಅಂಧಕನ ಮಾಡು, ಕುರುಡನ ಮಾಡು. ನಾನು ಕೆಟ್ಟದ್ದನ್ನು ನೋಡ್ತಿದ್ದೆ ಅಂದ್ರೆ ಕಣ್ಣಿನ ಅವಶ್ಯಕತೆನೇ ಇಲ್ಲ, ಕುರುಡನ ಮಾಡಿಬಿಡು. ನೋಡ್ರಿ ಅವ್ರದ್ದು ಹೇಗಿರ್ಬೇಕು ಪ್ರಾರ್ಥನೆ. ಯಾಕಂದ್ರೆ ಇವು ಬಹಳ ಮಹತ್ವದ ಅದಾವಲ್ಲ, ಇವುಗಳನ್ನು ನಾವು ಬರೀ ಕಿವಿಗಳನ್ನು ಯಾರ್ದಾರ ಚಾಡಿ ಮಾತು ಕೇಳಾಕನೆ ಬಳಸೋದೇನು. ಅವರು ಚಾಡಿ ಹೇಳೋರು ಭಾಳ ಚಂದ ಹೇಳ್ತಿರ್ತಾರೆ, ಹಿಂಗೆ ಮೈಕ್ ಹಚ್ಚಿ ಹೇಳುದಿಲ್ಲ. ಅವರು ಮೈಕ್ ಹಚ್ಚಿ ಹೇಳಿದ್ರೂ ಇಷ್ಟು ಜನ ಬರುದಿಲ್ಲ. ಅವ್ರು ಚಾಡಿ ಕೇಳಾಗ ಕಿವಿಗಳು ಸಣ್ಣ ಇದ್ದು ದೊಡ್ಡ ಆಗ್ತಾವಂತ. ಹಿಂಗೆ ಬರೇ ಹಿಂಗೆ ಹೇಳಿದ್ರೆ ಗ್ವಾಡ್ಯಾಗಿನ ಸಹಿತ ಹಾಸಿ ಕೇಳಿಸ್ತಾವ, ಮೈಕ್ ಅವಶ್ಯಕತೆನೇ ಇಲ್ಲ. ಹಿಂಗೆ ಅವ್ರು ಹೇಳಿಬಿಟ್ರೆ ಸಾಕು, ಮುಗೀತು. ಇವು ಅಲ್ಲಿ ಕೇಳ್ಕೊಂತಿರ್ತಾರೆ. ಅವಕ್ಕಷ್ಟೇ ಇದನ್ನು ಕೇಳಾಕದಾವ ಏನು ಈ ಕಿವಿಗಳು. ಎಷ್ಟು ನಾವು ಕೇಳಬೇಕಾಗ್ಯದ, ಒಳ್ಳೆಯದನ್ನು ಎಷ್ಟು ಕೇಳಬೇಕಾಗ್ಯದ, ಒಳ್ಳೆಯದನ್ನು ಎಷ್ಟು ನೋಡ್ಬೇಕಾಗ್ಯದ. ಕೆಟ್ಟದ್ದು ಬಹಳ ಇಲ್ಲ ಈ ಜಗತ್ತಿನೊಳಗೆ, ಒಳ್ಳೆಯದೇ ಬಹಳ ಅದ. ನಮಗೆ ಯಾಕೆ ಕೆಟ್ಟದ್ದು ಹೆಚ್ಚು ಕಾಣ್ತಂದ್ರೆ ಕೆಟ್ಟದ್ರ ಪ್ರಭಾವ ಹಂಗಿರ್ತದ. ಈಗ ನೀವು ಒಂದು ಬಿಳಿ ಬಟ್ಟೆ ಹಾಕೊಂಡಿದ್ರಿ ಅಂದ್ರೆ ಅಷ್ಟು ದೊಡ್ಡ ಬಟ್ಟೆ ಎಲ್ಲ ಚಲೋನೇ ಇರ್ತದ. ಒಂದು ಕಪ್ಪು ಕಲಿ ಕೂತಂದ್ರೆ ಅದೇ ಎದ್ದು ಕಾಣ್ತದ. ಹಂಗೆ ಜಗತ್ತಿನಾಗ ಕೆಟ್ಟದ್ದು ಬಹಳ ಇಲ್ಲ, ಚಲೋ ಬಹಳ ಅದ, ಆದ್ರೆ ಕೆಟ್ಟದ್ದು ಎದ್ದು ಕಾಣ್ತದ. ಮೊಬೈಲ್ದಾಗೂ ಹೇಳ್ತಾರಲ್ಲ ಭಾಳ ಬಳಸಬಾರ್ದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿ. ಮೊಬೈಲ್ದಾಗೂ ಚಲೋ ಅಂಶನೇ ಬಹಳ ಅದ. ಇಡೀ ವಿಶ್ವದ ಎಲ್ಲ ಜ್ಞಾನ ಅದರಲ್ಲಿ ಅದ. ಕೆಟ್ಟದ್ದು ಸ್ವಲ್ಪ ಅದ, ಆದರೂ ಸಹಿತ ಆ ಕೆಟ್ಟದ್ದನೇ ಬಹಳಷ್ಟು ಪರಿಣಾಮ ಬೀರ್ತದೆ. ಸಮಾಜದಲ್ಲಿನೂ ಒಳ್ಳೆಯವರು ಬಹಳ ಜನ ಅದಾರ, ಕೆಟ್ಟವರು ಸ್ವಲ್ಪ ಜನ ಅದಾರ, ಅವ್ರದೇ ಪ್ರಭಾವ ಹೆಚ್ಚು ಕಾಣ್ತದೆ. ತೋರ್ಸೋರು ನೋಡೋರು ನಾವು ಅದನ್ನೇ ನೋಡ್ತೀವಿ. ಇಲ್ಲೇ ನೋಡ್ರಿ ನಮ್ಮದು ಭೀಮಾ ನದಿ, ಟಿವಿ ಅವ್ರು ತೋರಿಸ್ತಾರ. ಭೀಮಾ ನದಿ ಒಂದು ದಿವಸ ತೋರ್ಸಂಗಿಲ್ಲ ಅವರು. ನಾವಿಲ್ಲಿ ಪ್ರವಚನ ಹೇಳ್ತೀವಿ, ನಾವು ಭೀಮಾ ನದಿ ಸಮೀಪ ಇರ್ತೀವಿ, ನಮ್ಮದು ಯಾರೂ ಹೇಳಂಗಿಲ್ಲ. ಅವ್ರ ಮಾನ್ಯ ಯಾರೋ ಹೊಡೆದಾಡಿದ್ರು ಅವ್ರದ್ದು ದಿವಸ ತುಂಬ ತೋರಿಸ್ತಾರೆ. ಅವ್ರು ಎದಕ್ಕೆ ಹೊಡೆದಾಡಿದ್ರು ಏನು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಕತ್ತಾರೆ ಏನವರು. ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಹೋರಾಟ ಮಾಡಿ ಸತ್ರಪ ಅಂತ ಐತೇನು. ಹೆಣ್ಣಿಗಾಗಿ ಹೊಡೆದಾಡಿದ್ರು, ಹಣಕ್ಕಾಗಿ ಹೊಡೆದಾಡಿದ್ರು. ಅವ್ರದ್ದು ಇವರು 24 ತೋರಿಸಿದ್ರು. ಅವ್ರು ನನ್ನ ಈಗ ಆ ಸ್ವಾತಂತ್ರ್ಯ ಸೇನಾನಿಗಳಕ್ಕಿಂತ ಶ್ರೇಷ್ಠ ಮಾಡಿಟ್ಟಾರ. ನೋಡ್ರಿ ಹೇಗಿರ್ಬೇಕು ಅಂದ್ರೆ ಇದ್ರ ಅರ್ಥ ಯಾಕೆ ಅವ್ರು ತೋರಿಸ್ತಾರ, ನಾವು ನೋಡಾರದಂತ ತೋರಿಸ್ತಾರೆ. ಭೀಮಾ ತೀರ ಅಂತ ಹೇಳಿದ್ರು. ಇಲ್ಲಿ ತನ ಭೀಮಾ ತೀರ ಅವ್ರಿಗೆ ಗೊತ್ತೇ ಇರಲಿಲ್ಲ. ಆಗ ಕೆಟ್ಟದ್ದ ಸ್ವಲ್ಪ ಇದ್ರೂ ಅದರದ ಹೆಚ್ಚು ಪ್ರಭಾವ ಇರ್ತದಲ್ಲ. ಅದಕ್ಕಾಗಿ ನಾವು ಮೊದಲು ಪ್ರಾಶಸ್ತ್ಯ ಎದಕ್ಕೆ ಕೊಡೋದು ಅಂದ್ರೆ ಒಳ್ಳೆಯದನ್ನು ನೋಡಲಿಕ್ಕೆ ಕೊಡೋದು. ನೋಡ್ರಿ ಒಬ್ಬೊಬ್ಬರು ಹೇಗೆಲ್ಲ ಸಾಧಕರು ಬಳಸ್ಯಾರ. ವಾಲ್ಮೀಕಿ ರಚಿಸಿರುವಂಥ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ. ಆಕೆಯನ್ನು ಹುಡುಕಾಡ್ತಾ ರಾಮ ಲಕ್ಷ್ಮಣ ಈ ಕಡೆ ಕರ್ನಾಟಕದಟ್ಟು ಬರ್ತಿದ್ರು. ಅಲ್ಲಿ ಪಂಚಿವಟೆಯಿಂದ ಅವರು ತೆಗೆದುಕೊಂಡು ಹೋದರು. ಅಲ್ಲಿಂದ ಹುಡುಕಾಡ್ತಾ ಇನ್ನು ಕರ್ನಾಟಕಕ್ಕೆ ಬರಬೇಕು, ಕೆಳಗಡೆ ಶ್ರೀಲಂಕಕ್ಕೆ ಹೋಗಬೇಕು ಅವರು ಬರ್ತಿದ್ರು. ಅವಾಗ ಅಲ್ಲೇ ಇಲ್ಲೇ ಎಲ್ಲ ಕಡೆ ಹುಡುಕಾಡ್ತಾ ಬರುವಾಗ ಸೀತಾ ಏನು ರಾವಣನ ಪುಷ್ಪಕ ವಿಮಾನದಾಗ ಹೋಗ್ತಿದ್ದಳು. ಆ ಸಮಯಕ್ಕೆ ಆಕೆಯ ಕೆಲವು ಆಭರಣಗಳಿದ್ವಲ್ಲ ಅವುಗಳನ್ನು ಅಲ್ಲೊಂದು ಇಲ್ಲೊಂದು ಚೆಲ್ಕೊಂತ ಹೋಗಿದ್ದಳು. ಅವು ಅಲ್ಲಲ್ಲೇ ಬಿದ್ದಿದ್ದು. ಇವ ರಾಮ ಮುಂದೆ ಹೊರಟಿದ್ದ, ಲಕ್ಷ್ಮಣ ಹಿಂದಿದ್ದ. ಈ
ಕಿವಿಗೆ ಹಾಕೊಳ್ಳುವಂಥ ಮತ್ತು ಕೊರಳಿಗೆ ಹಾಕೊಳ್ಳುವಂಥ ಆಭರಣಗಳು ಸಿಕ್ಕು. ಅವನಿಗೆ ಗೊತ್ತಾಯ್ತು ಇವು ಸೀತಾನು ಅದಾವ ಅಂತ ರಾಮನಿಗೆ ಗೊತ್ತಾಯ್ತು. ನೋಡೋಣ ಇವುಗಳನ್ನು ಲಕ್ಷ್ಮಣಿಗೆ ತೋರಿಸೋಣ ಅಂತ ಲಕ್ಷ್ಮಣಿಗೆ ತೋರಿಸಿದಾತ. ಲಕ್ಷ್ಮಣ ಇವು ಯಾರೂ ಇರಬಹುದು ಅಂತ ಕೇಳಿದ. ಅವನಿಗೆ ಗುರುತಾಗಲಿಲ್ಲ, ಯಾರೂ ಅದಾವಂತ ಗೊತ್ತಾಗುವುದಿಲ್ಲ ಅಂತ ಹೇಳಿದ. ಆ ಬಳಿಕ ಸ್ವಲ್ಪ ಮುಂದೆ ಹೋದರೂ ಅಲ್ಲಿ ಕಾಲಾಗ ಹಾಕೊಳ್ಳುವಂಥ ಆಭರಣಗಳು ಬಿದ್ದಿದ್ದು, ಅವುಗಳನ್ನು ತೋರಿಸಿದ. ರಾಮ ಲಕ್ಷ್ಮಣನಿಗೆ ತೋರಿಸಿದ. ಅವಾಗ ಲಕ್ಷ್ಮಣ ಹೇಳಿದ, ಇವು ಸೀತಾ ಹಾಕೊಳ್ಳುವಂಥ ಆಭರಣಗಳೇ ಅದಾವ, ಆಕೆ ತೊಟ್ಕೊಳ್ಳುವಂಥ ಆಭರಣಗಳೇ ಅದಾವ. ಅವಾಗ ಅವನಿಗೆ ರಾಮನಿಗೆ ಆಶ್ಚರ್ಯ ಆಯಿತು. ಇವ ಕಾಲಿಗೆ ಹಾಕೊಳ್ಳು ಆಕೆ ಅದಾವಂತ ಹೇಳ್ತಾನ, ಆದರೆ ಕೊರಳಿಗೆ ಮತ್ತು ಕಿವಿಗೆ ಹಾಕೊಳ್ಳುವಂಥವು ನನಗೆ ಗೊತ್ತಿಲ್ಲತ್ತಾನ, ಇದು ಹೆಂಗಿದು ಮನಸ್ಸಿನಲ್ಲೇ ಯೋಚನೆ ಮಾಡ್ತಿದ್ದ. ಅವಾಗ ಕೇಳಿದ, ಈ ಕಾಲಿಗೆ ಆಕೆನೇ ಹಾಕೊಳ್ತಿದ್ರಂತ ನೀ ಹೆಂಗೆ ಹೇಳ್ತೀಯ ಅಂತ. ಅವಾಗ ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೆ, ಕೊರಳಿಗೆ ಹಾಕೊಳ್ಳೋದು. ನಾಹಂ ಜಾನಾಮಿ ಕುಂಡಲೆ, ಕಿವಿಗೆ ಹಾಕೊಳ್ಳೋದು. ನೂಪುರುತ್ವಂ ಅಭಿಜಾನಾಮಿ, ಕಾಲಿಗೆ ಹಾಕೊಳ್ಳೋದು. ನೂಪುರುತ್ವಂ ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್, ನಾನು ಕಿವಿಗೆ ಹಾಕೊಳ್ಳುವಂಥ ಆಭರಣ ನೋಡಿಲ್ಲ, ಕೊರಳಿಗೆ ಹಾಕೊಳ್ಳುವಂಥ ಆಭರಣವೂ ನನಗೆ ಗೊತ್ತಿಲ್ಲ, ಯಾರೂ ಅದಾವಂತ ಗೊತ್ತಿಲ್ಲ, ಮತ್ತು ಸೀತಾ ಹಾಕೊಳ್ಳೋದನ್ನು ನಾನು ನೋಡಿಲ್ಲ. ಕಾಲಿಗೆ ಹಾಕೊಳ್ಳೋದು ಹೆಂಗೆ ನೋಡಿದೆ ಅಂದರೆ ದಿನಾಲು ನಾನು ನಮಸ್ಕಾರ ಮಾಡಾಗ ಮಾತ್ರ ನೋಡೇನಿ ಅಂತ ಅವ ಹೇಳ. ನೋಡ್ರಿ ಅವ ಹೆಂಗಿರ್ಬೇಕು, ಅವ ಮುಖಾನ ನೋಡಿಲ್ಲ, ಕಾಲಿಗೆ ನಮಸ್ಕಾರ ಮಾಡಾಗ ಮಾತ್ರ ನೋಡ್ಯಾನ. ಆತ 14 ವರ್ಷಗಳವರೆಗೆ ಹಿಂಗೆ ಇದ್ದಂತ. ಆ ರಾವಣನ ಮಗ ಮೇಘನಾಥ ಇದ್ದಲ್ಲ, ಅವನನ್ನು ಸಂಹಾರ ಮಾಡಲಿಕ್ಕೆ ಇಂಥ ಒಬ್ಬ ಮನುಷ್ಯ ಬೇಕಾಗಿದ್ದ. ಇಂಥವ್ ಇದ್ರೆ ಮಾತ್ರ ಅವನಿಗೆ ಸಂಹಾರ ಆಗಲಿಕ್ಕೆ ಸಾಧ್ಯ ಇತ್ತು, ಇಲ್ಲಾಂದ್ರೆ ಸಾಧ್ಯ ಇರಲಿಲ್ಲ. ಆದರೆ ಇದನ್ನು ಇವ ಮಾಡ್ತಿದ್ದ ಅಂತ ಹೇಳ್ತಾರೆ ಪರದಾರ. ನೋಡ್ರಿ ಹೇಗಿರಬೇಕು, ಅವ್ರ ಕಣ್ಣನ್ನು ಮನಸ್ಸನ್ನು ಹೇಗೆ ಬಳಸಿರಬೇಕು. ಕೆಟ್ಟ ವಸ್ತುಗಂತ ಅಷ್ಟೇ ಅಲ್ಲ, ನಾವು ಏನು ನೋಡಬೇಕು ಅದನ್ನಷ್ಟೇ ನೋಡುವುದು. ಇದು ನೋಡೋದು ಬೇಡ ಅಂದರೆ ಆ ಕಡೆ ಲಕ್ಷಣ ಇಲ್ಲ. ಅವ್ರ ಜೋಡಿನೇ ಅದ ನೀವು, ಆದರೂ ಅವ್ರ ಮುಖ ನೋಡಿಲ್ಲ. ಅವರು ಜೋಡಿನೇ ಅದಾನ, ಅವರು ಕೊರಳಿಗೆ ಹಾಕೊಳ್ಳುವಂಥ ಆಭರಣ ನೋಡಿಲ್ಲ. ನೋಡ್ರಿ ಹೇಗಿರಬೇಕು. ಅದನ್ನೇ ಅವರು ಋಷಿಗಳು ಹೇಳಿದರು, ನಾವು ಕಣ್ಣುಗಳನ್ನು ಏನು ಪಡೆದುಕೊಂಡಿವೆಲ್ಲ ಆ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡಬೇಕು, ಮತ್ತು ನಾವು ಕಿವಿಗಳಿಂದ ಒಳ್ಳೆಯದನ್ನು ಕೇಳಬೇಕು. ಅದಕ್ಕೆ ಸತ್ ಶ್ರವಣ ಅಂತ ಕರೀತಾರೆ. ಶ್ರವಣ ಅದಲ್ಲ, ಅದು ನವವಿಧ ಭಕ್ತಿಯಲ್ಲಿ ಮೊದಲನೇದನೇ ಶ್ರವಣ. ಶ್ರವಣ ಭಕ್ತಿಯಿಂದನೇ ಪ್ರಾರಂಭ ಆಗಬೇಕು. ಯಾವಾಗ ಮನುಷ್ಯ ಒಳ್ಳೆಯದನ್ನು ಕೇಳಲಿಕ್ಕೆ ಶುರು ಮಾಡ್ತಾನ, ಅಲ್ಲಿಗೆ ಅವನು ಸಾಧನೆ ಶುರು ಆಯ್ತಂತದರ ಅರ್ಥ. ಇವು ಕೆಟ್ಟ ಸಂಗತಿಗಳು ಹೇಗಿರ್ತಾವಂದ್ರೆ ಭಾಳ ಬೇಗ ಮನಸ್ಸನ್ನು ಕಲಿಕಿ ಬಿಡ್ತಾವ. ಸ್ವಲ್ಪ ನೋಡಿದ್ರಾಗನೇ, ಸ್ವಲ್ಪ ಕೇಳೋದ್ರಾಗನೇ ಮನಸ್ಸು ಬದಲಾಗಿಬಿಡ್ತಾವ. ಅದಕ್ಕಾಗಿಯೇ ಮೊದಲನೇದು ಒಳ್ಳೆಯದನ್ನು ಕೇಳಲಿಕ್ಕೆ ಶುರು ಮಾಡಬೇಕು ಅಂತ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈಃ ಅಂಗೈಃ ಸ್ತುಷ್ಟುವಾಂಸಃ ಸಸ್ತನೂಭಿಃ. ಶರೀರ ಸದೃಢವಾಗಿರಬೇಕು, ಅವಯವಗಳೆಲ್ಲ ಸ್ಥಿರ ಇರಬೇಕು, ಗಟ್ಟಿರಬೇಕು. ಇಂಥ ಸದೃಢವಾದಂಥ ಶರೀರದಿಂದ ನಾನು ನಿನ್ನನ್ನು ಸ್ತುತಿಸುವಂಗೆ ಆಗಬೇಕು, ನಿನ್ನನ್ನು ಪೂಜಿಸುವಂತೆ ಆಗಬೇಕು ಅಂತ. ದೇವರು ಎಲ್ಲದಾನ ಹೇಗದಾನ ಅಂತ ವಿಚಾರ ಮಾಡೋದು ಬೇಡ. ಅವರು ದೇವ ಕಾರ್ಯ ಅಂತ ಕರೆದಾರಲ್ಲ, ನಮ್ಮ ಎಷ್ಟು ಆಯುಷ್ಯದ ಆ ಎಲ್ಲ ಆಯುಷ್ಯ ದೇವ ಕಾರ್ಯಗಳಿಗೆ ಹೋಗ್ಯಾರಂದ್ರೆ ಒಳ್ಳೆಯ ಕಾರ್ಯ ಮಾಡೋದು. ನಾವು ಜನರಿಗೆ ಮಾಡಿದಂದ್ರೆ ಅದು ದೇವರಿಗೆ ಮಾಡಿದಂಗನೇ, ಪ್ರಕೃತಿಗೆ ಮಾಡಿದೆ ಅಂದರೆ ಅದನ್ನು ದೇವ ಕಾರ್ಯನೇ. ಅದಕ್ಕೆ ದೇವ ಕಾರ್ಯ ಅಂತ ಕರೆಯೋದು. ಅಪ್ಪಗಳು ಒಂದು ಪ್ರಸಂಗವನ್ನು ಹೇಳ್ತಿದ್ರು.
ಜಪಾನ್ ದೇಶದಲ್ಲಿ ಆಗಿ ಹೋಗಿರುವಂಥ ಅದು ಪ್ರಸಂಗ. ಅಲ್ಲಿ ಒಬ್ಬ ಹುಡುಗಿದ್ದಂತ, ಅವನಿಗೆ ಒಂದು ಕಾಲಿಗೆ ಪೋಲಿಯೋ ಆಗಿತ್ತು. ಆ ಕಾಲು ನಡಿಲಿಕ್ಕೆ ಬರ್ತಿರ್ಲಿಲ್ಲ, ಒಂದೇ ಕಾಲ ಮೇಲೆ ನಡೀತಿದ್ದ, 2 ಕಟ್ಟಿಗೆ ಇಟ್ಟುಕೊಂಡು ನಡೆಯುವವ. ಅವನಿಗೆ ತಾಯಿ ಒಬ್ಬಳಿದ್ದಳು, ಆಕೆನೂ ಬೇಗ ದೇಹ ಬಿಟ್ಲು. ಆ ತಾಯಿ ದೇಹ ಬಿಡುವಾಗ ಈ ಮಗನಿಗೆ ಹೇಳಿದಳಂತ, ನೀನು ಒಳ್ಳೆಯದನ್ನು ಮಾಡ್ತಾ ಬದುಕಬೇಕು, ಅದೇ ಆ ತಾಯಿ ಮಂತ್ರ, ನಂದು ಇಚ್ಛೆ ಇದು ಅದ ಅಂತ ಹೇಳಿದಳು. ಆಯಿತು ಅಂತ ಇವತ್ತು ತಿಳಿದು ಆಕೆಗೆಲ್ಲ ಅಂತ್ಯ ಸಂಸ್ಕಾರ ಆಯಿತು. ಮುಂದೆ ಇವ ಒಬ್ಬನೇ ಉಳ್ದ, ಏನು ಮಾಡಬೇಕು ಅಂತ ಯೋಚಿಸ್ಲಿಕ್ಕೆ ಶುರು ಮಾಡಿದ. ಅವನದೇ ಒಂದು ಕಾಲಿಲ್ಲ, ನಡಿಲಿಕ್ಕೆ ಆಗುವುದಿಲ್ಲ, ಅಪಂಗ ಅದಾನ. ಆದರೂ ಸಹಿತ ತಾಯಿ ಹೇಳಿದಾಳ ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ. ನೋಡೋಣ ಏನರ ಕೇಳಬೇಕು ಅಂತ ತಿಳಿದು ಅಲ್ಲೊಬ್ಬ ಗುರುಗಳ ಹತ್ತಿರ ಹೋಗ್ತಾನೆ. ನನಗೊಂದು ನೀವು ಕೆಲಸ ಹೇಳಬೇಕು, ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಒಳ್ಳೆ ಕೆಲಸ ಇರಬೇಕದು. ಅವಾಗ ಅವ್ರ ಗುರುಗಳು ಇವನು ನೋಡ್ತಾರೆ, ನೀ ಶಾರೀರಿಕವಾಗಿಯೇ ಸದೃಢ ಇಲ್ಲ, ನೀನೇನು ಕೆಲಸ ಮಾಡ್ತಿ, ಇಲ್ಲೇ ನಮ್ಮ ಆಶ್ರಮದಾಗ ಇದ್ದು ಬಿಡು, ಆರಾಮಿರ್ಬೋದು ನೀನು ಜೀವನದ ತುಂಬ ಅಂತ ಹೇಳಿದರು. ಆದರೆ ಅವ ಕೇಳಲಿಲ್ಲ. ಇಲ್ಲ, ನಾನು ಮಾಡಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ. ಅವಾಗ ಗುರುಗಳಂತೂ ಅವನಿಗೆ ಹೇಳಲಿಲ್ಲ, ಇವನೇ ನಿರ್ಧಾರ ಮಾಡಬೇಕೆನ್ನ. ಅಲ್ಲಿ ಜಪಾನದಲ್ಲಿ 2 ಶಹರ ಅದಾವಂತ. ಒಂದು ಟೋಕಿಯೋ, ಅದರ ರಾಜಧಾನಿ, ಇನ್ನೊಂದು ಕಿಯೋಟೋ. ಟೋಕಿಯೋ ಮತ್ತು ಕಿಯೋಟೋ ಅಂತ 2 ಶಹರಗಳು. ಇವ ಅದರ ಸಮೀಪದಲ್ಲಿರುವಂಥ ವ್ಯಕ್ತಿ. ಇದೇನು ಕಥೆ ಅಲ್ಲ, ನಡೆದ ಘಟನೆ ಇದು. ಅವಾಗ ಈ ಹುಡುಗಿ ಏನು ಯೋಚನೆ ಮಾಡಿದಂತ, ನಾನು ಇಲ್ಲಿ ಗಿಡಗಳನ್ನು ಹಚ್ಚುವಂಥ ಕಾರ್ಯವನ್ನು ಮಾಡಬೇಕು. ಕಾಲಿಲ್ಲ, 2 ಕಟ್ಟಿಗೆ ತೊಗೊಂಡು ನಡೆಯುವಂಥವ, ಅದ್ರ ಜೋಡಿ ಒಂದು ಗುದ್ಲಿ ತೆಗೆದುಕೊಂಡ, ಬೀಜ ಎಲ್ಲಿಂದನೂ ದೂರದಿಂದ ಹುಡುಕಾಡಿ ಬೀಜ ತರುವವ, ಅವುಗಳನ್ನು ಸಸಿ ಮಾಡುವವ, ಆ ಬಳಿಕ ದಾರಿ ಬದಿಗೆ ತೆಗೆದು ಗಿಡವನ್ನು ಹಚ್ಚುವವ, ಆ ಗಿಡಗಳನ್ನು ಬೆಳೆಸಲಿಕ್ಕೆ ಶುರು ಮಾಡಿದ. ಮುಂದೆ 10-20 ವರ್ಷದಲ್ಲಿ ಆ ಕಿಯೋಟೋದಿಂದ ಟೋಕಿಯೋದವರೆಗೆ ಎಷ್ಟು ಉದ್ದ ರಸ್ತೆ ಅದ, ಆ 2 ಬದಿಗೆ ಎಲ್ಲ ಕಡೆ ಗಿಡಗಳನ್ನು ಬೆಳೆಸಿದ್ದಂತ. ಆವಾಗ ಆತನಿಗೆ ಸಾರ್ಥಕ ಕಾರ್ಯ ಮಾಡ್ಬೇಕಂತ ಅನಿಸ್ತಿತ್ತಲ್ಲ, ತಾಯಿಗೆ ಹೇಳಿದ್ದ, ನಾನು ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕವಾದಂಥ ಕಾರ್ಯವನ್ನು ಮಾಡ್ತೀನಿ ಅಂತ. ಅವಾಗ ಅವನಿಗೆಲ್ಲ ಪ್ರಶಸ್ತಿಗಳು ಅವು ಇವು ಎಲ್ಲ ಬರ್ತಿದ್ದು. ನನಗಿವು ಯಾವ ಪ್ರಶಸ್ತಿ ಬೇಕಿಲ್ಲ, ನಮ್ಮ ತಾಯಿಗೆ ನಾ ಏನೊಂದು ಭರವಸೆ ಕೊಟ್ಟೀನಿ, ವಚನ ಕೊಟ್ಟಿದ್ದೆ, ಅದು ಇವತ್ತು ಈಡೇರ್ತಾದ, ಇದೇ ನನ್ನ ಒಂದು ಸಂತೋಷ, ಇದೇ ಒಂದು ಸಮಾಧಾನ ಅಂತ. ಒಬ್ಬ ಕಾಲಿಲ್ಲಾರ್ದಂಥ ಮನುಷ್ಯ ಸಹಿತ ಅಷ್ಟೊಂದು ದೊಡ್ಡ ಕಾರ್ಯವನ್ನು ಮಾಡಿದ. ಇದೇ ದೇವ ಕಾರ್ಯ. ಬರೀ ಹಣ ಗಳಿಸಿದ್ರೆ ಅಷ್ಟೇ ಜೀವನ ಸಾರ್ಥಕ ಆಯ್ತಂತ ಅಷ್ಟೇ ಅಲ್ಲ. ನಮಗೆ ಏನು ಸಾಧ್ಯ ಅದ, ನಮ್ಮಿಂದ ಎಷ್ಟು ಸಾಧ್ಯ ಅದ ಅದನ್ನು ನಾವು ಮಾಡೋದು ದೇವ ಕಾರ್ಯ. ಅದು ದೇವಹಿತಂ ಯದಾಯುಹು. ನಮಗೊಂದು ಒಳ್ಳೆಯ ಮಾತನ್ನು ಹೇಳಲಿಕ್ಕೆ ಬರ್ತಿತ್ತಂದ್ರೆ ಒಳ್ಳೆಯ ಮಾತನ್ನು ಹೇಳೋಣ. ನಮಗ ಎಲ್ಲ ಅನುಕೂಲತೆ ಇತ್ತು ಅಂದ್ರೆ ಒಂದಿಷ್ಟು ಏನ್ರಿ ಯಾರಿಗಾರ ಒಂದು ತುತ್ತು ಅನ್ನ ಕೊಡೋಣ, ಯಾರಾದ್ರಿಗೂ ಒಂದಿಷ್ಟು ಸಹಾಯ ಮಾಡೋಣ. ಇದೇ ದೇವ ಕಾರ್ಯ, ಇದೇ ದೇವ ಪೂಜೆ. ಇದು ಈಗ ನೀವೆಲ್ಲರೂ ಮಾಡ್ತಾ ಇದಾರಲ್ಲ, ಇಲ್ಲಿ ಸೇವಾ ಮಾಡೋರು ಸೇವಾ ಮಾಡ್ತೀರಿ, ದಾಸೋಹ ಮಾಡೋರು ದಾಸೋಹ ಮಾಡ್ತೀರಿ, ಎಲ್ಲರೂ ಮಾಡಲೇಬೇಕು. ಕೆಲವ್ರು ಏನಂತಾರ, ನಾವು ಬಡವರದೇವಿ, ಶ್ರೀಮಂತರಿದ್ದವ್ರು ಕೊಡ್ಲಿ ಅಂತಾರೆ. ಇನ್ನು ಶ್ರೀಮಂತರಂತ ಯಾರಿಗನ್ಬೇಕು? 100 ರೂಪಾಯಿ ಇದ್ದಾವ ಇವು ಬಡವ, 1000 ರೂಪಾಯಿ ಇದ್ದಾವ ಅಂತಾನ, ಮತ್ತು ನಂದು 1000 ಲಕ್ಷ ಇದ್ದವ್ರು ಅದಾರಲ್ಲ ಅವರು ಶ್ರೀಮಂತರ, ಅವ್ರು ಕೊಡ್ಲತ್ತಾನ. ಕೊಡಲಿ ಅನ್ನೋದು ಎಲ್ಲರಿಗೂ ಅನ್ವಯಿಸಬೇಕು. ಸೇವಾ ಮಾಡಬೇಕು ಅನ್ನೋದು ಯಾರು ಗಟ್ಟಿದಾರ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅನ್ವಯಿಸಬೇಕು. ಇಷ್ಟೇ. ನಮ್ಮ ಹತ್ತಿರ 10 ರೂಪಾಯಿ ಇತ್ತಂದ್ರೆ ನಾವು 1 ರೂಪಾಯಿ ಕೊಡೋಣ. 100 ರೂಪಾಯಿ ಇದ್ದಾವ 10 ರೂಪಾಯಿ ಕೊಡ್ತಾನೆ, 1000 ರೂಪಾಯಿ ಇದ್ದಾವ 100 ರೂಪಾಯಿ ಕೊಡ್ತಾನೆ.
ಸೇವಾ ಮಾಡುವವ ನಾವು ಅವ್ರ 10 ತಾಸು ಮಾಡ್ತಿದ್ರಂದ್ರೆ ನಾವು 10 ನಿಮಿಷ ಮಾಡೋಣ. ಆದರೆ ಎಲ್ಲರೂ ಮಾಡಲೇಬೇಕು. ಆದ್ರೆ ಮನುಷ್ಯನ ವಿಚಿತ್ರ ಏನು ಅಂದ್ರೆ ಜಗತ್ತಿನಾಗ ಎಲ್ಲರೂ ಸಿಗ್ಬಹುದಂತ, ಕೊಡುವವ ಸಿಗುವುದಿಲ್ಲ ಅಂತ. ಪ್ರವಚನ ಹೇಳೋರು ಸಿಗಬಹುದು, ಶೂರರು ಸಿಗಬಹುದು, ಪಂಡಿತರು ಸಿಗಬಹುದು, ಎಲ್ಲರೂ ಸಿಗ್ತಾರಂತ. ದಾತ ಭವತಿ ವಾನವಾ, ಶೂರು ಇರಬಹುದು, ದಾತ ಭವತಿ ವಾನಭ, ಕೊಡುವವ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಯಾಕೆ ಕೊಡುವಾಗ ಮನುಷ್ಯ ಬಹಳ ಯೋಚನೆ ಮಾಡ್ತಾನೆ. ಒಬ್ಬ ಶ್ರೀಮಂತಿದ್ದ ಸಂತರ ಹತ್ತಿರ ಹೋದ. ಶ್ರೀಮಂತ ಸಾಕಷ್ಟು ಗಳಿಸಿದ್ದ, ಆದ್ರೆ ಕೊಡುವ ಮನಸ್ಸು ಕಡಿಮಿತ್ತು. ಆದರೂ ಗುರುಗಳಿಗೆ ಏನರ ಕೊಡ್ಬೇಕಂತ ಅನಿಸಿತ್ತು ಇವನಿಗೆ. ಅವರು ಇವಂದೆಲ್ಲ ನೋಡ್ತಿದ್ರಲ್ಲ. ಇವ ಹೋಗಿ ಕೇಳಿದ ಗುರುಗಳಿಗೆ, ನಿಮಗೆ ನಾ ಏನಾದರೂ ಕೊಡ್ಬೇಕಂತ ಮಾಡೇನಿ, ನೀವು ಏನು ಹೇಳ್ತೀರಿ ಅದನ್ನು ಕೊಡ್ತೀನಿ ಅಂತಂದ. ಅವಾಗ ಅವ್ರ ಗುರುಗಳು ಹುಷಾರಿದ್ರು ಭಾಳ, ಈಗ ಕೊಡಬೇಡ ನನಗ, ನಾ ಸತ್ತ ನಂತರ ನನಗೊಂದು ಸೂಜಿ ತಂದು ಕೊಡು ಅಂತಂದ್ರು. ಆಯ್ತ್ರಿ ಅಂತಂದ. ಇದೇನು ದೊಡ್ಡ ವಿಷಯ ಅಂದ. ಇವನು ಭಾಳ ಸಂತೋಷ ಆಯ್ತು. ಏನ್ರಿ ಮತ್ತೆ ದೊಡ್ಡದು ಕೇಳ್ತಾರಂತ ಇವ್ ಮಾಡಿದ್ದ. ನಾ ಸತ್ತ ನಂತರ ಒಂದು ಸೂಜಿ ತಂದು ಕೊಡು ಅಂತ ಇಷ್ಟೇ ಕೇಳ್ಯಾರ. ಇದೇನು ದೊಡ್ಡ ಮಾತ, ಇಷ್ಟೆಲ್ಲ ಆಸ್ತಿ ಅದ, ಸೂಜಿದ ಯಾವ ಕಿಮ್ಮತ್ತ. ಆಯ್ತಿನ ಹೋಗುಣ ಮನೆಗೆ ಅಂತೂ ಹೊರಟ. ಮನೆಗೆ ಹೋದ. ಗುರುಗಳು ಬೆಟ್ಟಾಗಿ ಬಂದಿದ್ದ. ಮನೆಯೊಳಗೆ ಹೆಂಡತಿ ಕೇಳಿದಳು, ಮತ್ತು ಏನು ಗುರುಗಳಿಗೆ ಏನು ಕೊಟ್ಟು ಬಂದ್ರಿ ಅಂತ. ಏನಿಲ್ಲ, ಅವ್ರನ್ನ ಸತ್ತ ನಂತರ ಒಂದು ತಂದು ಸೂಜಿ ಕೊಡಂತ ಹೇಳ್ಯಾರ ಅಂತಂದ. ಅವಾಗ ಆಕಿ ಹೆಣ್ಮಗಳು ಹೇಳಿದಳು, ಆಯಿತು ಸತ್ತ ನಂತರ ಹೋಗಿ ಕೊಡಂತಂದಾರ, ಸರಿ ಆಯಿತು, ಆದ್ರೆ ನೀ ಸತ್ತ ಬಳಕ ಅದನ್ನು ತೊಗೊಂಡು ಹೋಗಾವ ಹೆಂಗ ಅಂತ. ಅವಾಗ ಇವನಿಗೆ ಆಲೋಚನೆ ಬಂತು, ಹೌದಲ್ಲ ಅಂತ ಅನಿಸ್ತು. ಸೂಜಿ ಏನೋ ಸಣ್ಣದೈತಿ, ಆದ್ರೆ ಸತ್ತ ನಂತರ ಏನೂ ಒಯ್ಯಾಕೆ ಬರುದಿಲ್ಲಲ್ಲ. ಅವಾಗ ಗುರುಗಳ ಹತ್ತಿರ ಮತ್ತೆ ಹೋದ. ಇಲ್ರಿ, ನಮ್ಮ ಮನೆಯವ್ರು ಹೇಳಿದ್ರು, ನನಗೂ ಈಗ ನೆನಪಾಯ್ತು, ನೀವರೇ ಸತ್ತ ನಂತರ ತಂದು ಕೊಡ್ರಿ ಅಂತ ಹೇಳ್ತೀರಿ, ಹೆಂಗೆ ಕೊಡುದು ಅದನ್ನ ಅಂತ ಕೇಳಿದ. ಅವಾಗ ಅವ್ರ ಗುರುಗಳು ಹೇಳಿದ್ರು, ಅವಾಗ ಕೊಡಾಕ್ ಬರುದಿಲ್ಲಂತ, ಈಗ ಕೊಡ್ಬೇಕಾಗ್ತದಂತ. ಸತ್ತ ನಂತರ ನೀ ಎಷ್ಟ ಗಳಿಸಿದ್ರು ಸೂಜಿ ಅಷ್ಟು ಸಹಿತ ನಿನಗೆ ಒಯ್ಯಾಕ ಬರುದಿಲ್ಲ. ಇನ್ನು ಮನಿ ಏನು ಒಯ್ತಿ, ಸೂಜಿ ಒಯ್ಲಾರ್ದವ. ನಿನಗೆ ಸೂಜಿನ ಒಯ್ಯಾಕಾಗುದಿಲ್ಲ. ಹೊಲ ಏನು ಒಯ್ತಿ, ಸೂಜಿನ ಒಯ್ಯಾಕಾಗುದಿಲ್ಲ. ನಿನ್ನೂ ಪ್ಲಾಟ್ಗಳು ಯಾರು ಒಯ್ಯವರು, ಟ್ರೆಜರಿ ಒಳಗಿನ ಬಂಗಾರ ಯಾರು ಒಯ್ಯವರು. ಸಣ್ಣದೊಂದು ಸೂಜಿ ಒಯ್ಯಾಕಾಗುದಿಲ್ಲ. ಅದಕ್ಕೆ ಅದು ಸತ್ತ ನಂತರ ಕುಡುದು ಅದನ್ನ ತಲೆ ಹಾಕೊಳಕ್ ಹೋಗ್ಬೇಡ. ಇದ್ದಾಗ ಏನ್ರಿ ಇತ್ತಂದ್ರೆ ಬೇಗ ಕುಡುದಿತ್ತು ಕೊಟ್ಟು ಬಿಡು ಅಂತ ಅವ್ರು ಹೇಳಿದ್ರು. ಇದ್ದಾಗ ಏನ್ರಿ ಮಾಡು, ಇಲ್ಲಾಂದ್ರೆ ಸತ್ತ ನಂತರ ಕುಡ್ತಿ ಅಂದ್ರೆ ಆಗುದಿಲ್ಲ ಅಂತ. ಹಾಗೆ ನಾವು ದೇವ ಕಾರ್ಯಗಳನ್ನು ಇದ್ದಾಗನೇ ಮಾಡಿಬಿಡ್ಬೇಕು. ಆದ್ರೆ ಹಂಗೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನನ ಸ್ವಭಾವ ಏನು ಅಂದ್ರೆ, ಅವನು ದುರ್ಯೋಧನನೇ ಹೇಳ್ತಾನೆ. ಏನು ಹೇಳಿದ ಅಂದ್ರೆ, ನನಗೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಗೊತ್ತೈತಿ, ಆದರೆ ನಾನು ಮಾಡೋದು ಮಾತ್ರ ಏನು ಮಾಡಬಾರ್ದು ಅದನ್ನೇ ಮಾಡ್ತೀನಿ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಇದು ದುರ್ಯೋಧನನ ಮಾತು. ಅವನೇ ಕೇಳ್ತಾನೆ, ನನಗೆ ಯಾಕೆ ಹಿಂಗೆ ಆಗಾಕತ್ತೈತಿ ಅಂತ. ಜಾನಾಮಿ ಧರ್ಮಂ, ನಾನು ಧರ್ಮವನ್ನು ತಿಳ್ಕೊಂಡನಿ, ಆದರೂ ಸಹಿತ ಅದನ್ನು ಮಾಡುವಂಗೆ ಆಗವಲ್ತು. ಜಾನಾಮಿ ಅಧರ್ಮಂ, ಅಧರ್ಮ ಏನಂತ ಗೊತ್ತೈತಿ, ನಚಮೇ ನಿವೃತ್ತಿ, ಅದರಿಂದ ಬಿಡುಗಡೆ ಆಗವಲ್ಲ. ಏನಂತೀರಿ ಇದಕ್ಕೆ ಮಾಯೆ ಅಂತ ಕರೆಯುವುದು. ಇದೇ ಪ್ರಪಂಚ,
ಎಲ್ಲರಿಗೂ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಎಲ್ಲರಿಗೂ ಗೊತ್ತದು. ಆದರೂ ಸಹಿತ ಮತ್ತೆ ನಾವು ಮಾಡಬಾರ್ದಂಥ ಕೆಲಸಗಳಲ್ಲಿನೇ ಪ್ರವೃತ್ತರಾಗ್ತೀವಲ್ಲ, ಇದಕ್ಕೆ ಯಾವುದೋ ಒಂದು ಕೆಟ್ಟ ಶಕ್ತಿ ನಮ್ಮನ್ನು ಇದಕ್ಕೆ ತೊಡಗಿಸ್ತಾ ಅದ. ಅವ ಎಷ್ಟು ಚಂದ ಹೇಳಿದ. ಆದ್ದರಿಂದ ನಾವು ನಿರ್ಧಾರ ಮಾಡಬೇಕು, ದೇವಹಿತಂ ಯದ ಆಯುಹು, ಎಲ್ಲ ಆಯುಷ್ಯವನ್ನು ದೇವನಿಗಾಗಿ ದೇವ ಕಾರ್ಯಗಳಿಗಾಗಿ ನಾವು ವಿನಿಯೋಗಿಸುವುದು, ಸೇವೆಯನ್ನು ಮಾಡೋದು. ಸೇವೆಯಲ್ಲಿ ಬಹಳ ದೊಡ್ಡ ಶಕ್ತಿ ಅದ, ಎಲ್ಲವನ್ನ ಪರಿವರ್ತನೆ ಮಾಡ್ತದೆ. ಸತ್ಯಭಾಮೆ ಮತ್ತು ದ್ರೌಪದಿ ಇಬ್ಬರು ಒಂದು ದಿವಸ ಮಾತಾಡ್ತಾ ಕುಳಿತಿದ್ರು. ಸತ್ಯಭಾಮ ಕೃಷ್ಣನ ಹೆಂಡತಿ, ಬಹಳ ಸುಂದರಳಿದ್ದಳು. ಆಕೆ ವರ ಪಡೆದಿದ್ದಳು, ಯಾವಾಗಲೂ ಸುಂದರ ಇರಬೇಕು ಮತ್ತು ತನ್ನ ಶರೀರ ಪರಿಮಳಯುಕ್ತಿತ್ತು ಅಂತ ಅವ್ರು ಬರೆದಾರ. ನಮ್ಮ ಋಷಿಗಳ ಎಲ್ಲ ಸಾಹಿತ್ಯವನ್ನು ಬರೆದಿಟ್ಟಾರ ಅವರು. ಈಗ ಯಾರು ಅವರಷ್ಟು ಸುಂದರ? ಆ ಸತ್ಯಭಾಮೆ ಮತ್ತು ಈ ದ್ರೌಪದಿ ಇಬ್ಬರು ಮಾತನಾಡ್ತಿದ್ರು. ಆ ಸತ್ಯಭಾಮೆಗೆ ಚಿಂತೆ ಆಗಿತ್ತು, ನನಗೆ ಕೃಷ್ಣನ ಒಲಮೆ ನನಗೆ ಹೆಚ್ಚಾಗಬೇಕು, ಆದರೆ ಆಗ್ತಾನೆ ಇಲ್ಲ. ಅವ ಬರೇ ರುಕ್ಮಿಣಿ ಕಡೆನೆ ಮತ್ತೆ ಹೋಗ್ತಾನ. ನೀ ಅದದೆಲ್ಲ ದ್ರೌಪದಿ, 5 ಜನ ನಿನಗೆ ಗಂಡಂದಿರಿದ್ರು 5 ಜನರ ಪ್ರೇಮ ನಿನ್ನ ಮೇಲೆ ಅದ, ಹೆಂಗೆ ಏನು ವ್ರತ ಮಾಡ್ಯದಿ ಅಂತ ಕೇಳಿದಳು. ಯಾವ ವ್ರತ ಮಾಡ್ಯದಿ ಮತ್ತು ಯಾವ ಮಂತ್ರ ಸಾಧನೆ ಮಾಡ್ಯದಿ, ಏನು ನೀನು ತಪಸ್ಸು ಮಾಡ್ತಿ ಇದಕ್ಕಾಗಿ ಅಂತ ಕೇಳಿದಳು. ಅವಾಗ ದ್ರೌಪದಿ ಹೇಳ್ತಾಳ, ನಾನು ಯಾವ ವ್ರತಾನೂ ಮಾಡಿಲ್ಲ, ನಾನು ತಪಸ್ಸು ಮಾಡಿಲ್ಲ, ನೇಮ ಹೋಮ ಇವು ಯಾವೂ ನನಗೆ ಗೊತ್ತಿಲ್ಲ. ನಾ ಏನು ಮಾಡ್ತೀನಿ ಅಂದ್ರೆ ಚಂದಾಗಿ ಸೇವಾ ಮಾಡ್ತೀನಿ. ಆ ಸೇವೆಯೇ ನನ್ನ ವ್ರತ, ಸೇವೆಯೇ ನನ್ನ ಜಪ, ಉಳಿದದ್ಯಾವ ವ್ರತ ಇಲ್ಲ. ನೀನು ಕೃಷ್ಣನ ಒಲುಮೆ ಆಗಬೇಕಾಗಿತ್ತಂದ್ರೆ ಸೇವಾ ಮಾಡು. ಮನೆಯೊಳಗ ಸೇವಾ ಮಾಡುವಂಥ ಮನಸ್ಥಿತಿ, ಹಾಗೆ ಸಮಾಜದಲ್ಲಿ ಸೇವಾ, ದೇವ ಸೇವೆ ಇದು ಯಾವಾಗ ಬರ್ತದ? ಹೇಗೆ ನಾವು ಒಬ್ಬ ಮನುಷ್ಯನನ್ನು ಆತನನ್ನು ಒಲಿಸಿಕೊಳ್ಬೇಕಾದ್ರೆ ಒಂದಿಷ್ಟು ಸೇವಾ ಮಾಡ್ತೀವಿ, ಹಂಗೆ ದೇವ್ರ ಸೇವಾ ಮಾಡಿದ್ರೆ ದೇವ್ರು ಒಲಿತಾನ. ಭೂಮಿ ಸೇವಾ ಮಾಡಿದಂದ್ರೆ ಭೂಮಿ ಒಲಿತದ. ಏನೂ ಮಾಡಲಾರ್ದ ಹೇಗೆ ಮಾಡಲಿಕ್ಕೆ ಒಲುಮೆ ಉಂಟಾಗಲಿಕ್ಕೆ ಸಾಧ್ಯ ಅದ ಹೇಳ್ರಿ ನೋಡೋಣ. ದೇವ ಕಾರ್ಯಗಳನ್ನು ಮಾಡಬೇಕು ಅಂತ. ದೇವ ಕಾರ್ಯ, ದೇವತಾ ಕಾರ್ಯ ಅಂದರೆ ಇವೇ ಕಾರ್ಯ. ದೇವತಾ ಕಾರ್ಯ ಅಂದರೆ ಯಾರಿಗಾರೆ ಕರೆದು ಊಟ ಮಾಡಿಸೋದು. ದೇವತಾ ಕಾರ್ಯ ಅಂದರೆ ನೀರು ಇರಲಿಲ್ಲ ಅಂದರೆ ದಾರಿ ಮೇಲೆ ಅವಾಗೆಲ್ಲ ನೀರು ಇಡ್ತಿದ್ರು, ಅದೇ ದೇವತಾ ಕಾರ್ಯ. ದನಗಳಿಗೊಂದಿಷ್ಟು ಮೇವು ಮಾಡೋದು, ಆಶ್ರಯ ಮಾಡೋದು, ಇದೇ ದೇವತಾ ಕಾರ್ಯ. ಪೂಜೆ ಮಾಡಬೇಕಂತ ಅಷ್ಟೇ ಅಲ್ಲ, ಪೂಜೆ ಮಾಡೋದು ಅದ್ರ ಜೋಡಿ ಇವೆಲ್ಲ ದೇವತಾ ಕಾರ್ಯಗಳನ್ನು ಮಾಡಬೇಕು. ಕಸ ಚೆಲ್ಲುವುದು ದೇವತಾ ಕಾರ್ಯ ಅಲ್ಲ, ಕಸವನ್ನು ತೆಗೆಯುವುದು. ಗಿಡ ಕಡಿಯುವುದು ದೇವತಾ ಕಾರ್ಯ ಅಲ್ಲ, ದೇವ ಕಾರ್ಯ ಅಲ್ಲ. ಗಿಡವನ್ನು ಹಚ್ಚುವುದು, ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಮಾಡುವುದಲ್ಲ, ಒಳ್ಳೆಯದಾಗಲಿ ಅಂತ ಬಯಸುವುದು ಮಾಡುವುದು, ಅದು ದೇವ ಕಾರ್ಯ. ನಾವು ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಮಾಡಿದೀವಿ ಅಂದರೆ ಅದು ನಮಗೇ ಕೆಟ್ಟದಾಗ್ತದೆ. ಕೊನೆಗೊಂದು ನಿಮಗಿನ ಸಣ್ಣ ಹುಡುಗರದು ಒಂದು ಕತೆ ಹೇಳಿ ಮುಗಿಸ್ತೀನಿ. ಸಣ್ಣ ಹುಡುಗರ ಕತೆ ಅದು, ದೊಡ್ಡವರಿಗೆಲ್ಲ. ನೀವು ಸಣ್ಣವ್ರು ಅದರ ಅಂತ ನಿಮಗೆ ಹೇಳಾಕತ್ತೀನಿ. ಸಣ್ಣವ್ರು ಯಾರು ಅಂದರೆ ಇನ್ನೂ ವಯಸ್ಸಾಗಿಲ್ಲ ಅಂತ ತಿಳ್ಕೊಂಡು, ನೀವು ಯಾರೂ ವಯಸ್ಸಾಗಿಲ್ಲ ಅಂತ ತಿಳ್ಕೊಳ್ಳೋದನ್ನ ಇಲ್ಲಲ್ಲ. ಅಲ್ಲಿ ಏನಂದ ಕತೆ, ಒಬ್ಬ ಕುಂಬಾರಿದ್ದ, ಆ ಬಳಿಕ ಒಬ್ಬ ರೈತಿದ್ದ, ಅವರಿಬ್ಬರು ಗೆಳೆಯರು. ಕುಂಬಾರ ಗಡಿಗೆ ಮಾಡುವವ ಗಡಿಗೆ ತೆಗೆದುಕೊಂಡು ಬಜಾರಕ್ಕೆ ಹೋಗಿ ಮಾರಾಟ ಮಾಡ್ತಿದ್ದ. ರೈತ ಕಾಯಿಪಲ್ಲೆ ಬೆಳೀತಿದ್ದ, ಕಾಯಿಪಲ್ಲೆಯನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಅವನು ಜೀವನ ಸಾಗಿಸ್ತಿದ್ದ. ಇಬ್ಬರೂ ಒಂದು ಊರಿಗೆ ಹೋಗುವವರು ಮತ್ತು ಅವ್ರ ಮನೆಗೆ ಬರೋರು. ಹಾಗೆ ಇವ್ರಿಗೆ ಅನುಕೂಲ ಆಯಿತು, ಇಬ್ಬರು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಿದ್ರು. ಇವ ಕಾಯಿಪಲ್ಲೆ ಹೊತ್ಕೊಂಡು ಹೋಗವ, ಅವ ಗಡಿಗೆ ಹೊತ್ಕೊಂಡು ಹೋಗವ. ಮುಂದೆ ಅನುಕೂಲ ಆಯಿತು, ಇಬ್ಬರು ಕೂಡಿ ಯಾಕೆ ಒಂದು ಒಂಟಿ ತೊಗೋಬಾರ್ದು ಅಂತಂದರು. ಒಂಟಿ ತೊಗೊಂಡ್ರು, ಒಂದು ಇಬ್ಬರೂ ಕೂಡಿ ರೊಕ್ಕ ಖರ್ಚು ಮಾಡಿದರು. ಆನಂತರ ಒಂದು ಕಡೆ ಗಡಿಗೆ ಹಾಕಾವ ಇವ, ಇನ್ನೊಂದು ಕಡೆ ಇವ ಕಾಯಿಪಲ್ಲೆ ಹಾಕಾವ. ಇಬ್ಬರು ಮಾರಾಟಕ್ಕೆ ಹೋಗುವವರು, ಎಲ್ಲ ಮಾರಾಟ ಮಾಡಿ ಬರುವವರು. ಮುಂದೆ ಏನಾಗ್ತಿತ್ತು ಅಂದ್ರೆ
ಕಾಯಿಪಲ್ಯ ದಿನಾಲೂ ಮಾರಾಟ ಆಗುವುದೇ. ಕಾಯಿಪಲ್ಯ ಎಲ್ಲರಿಗೂ ಬೇಕು, ಎಲ್ಲರೂ ತೋತಿದ್ರು. ಗಡಿಗೆ ದಿನಾಲೂ ಮಾರಾಟ ಆಗ್ತಿರ್ಲಿಲ್ಲ. ಅವನದು ವ್ಯಾಪಾರ ಸ್ವಲ್ಪ ಕಡಿಮೆ. ಇವನಿಗೆ ಅನಿಸ್ತು, ಏನಪ್ಪ ಇವೊಂದು ಕಾಯಿಪಲ್ಯ ಅವಂದ ಹೆಚ್ಚಾಗಕ್ಕೈತಲ್ಲ ಅಂತ ಇವನಿಗೆ ಕುಂಬಾರನಿಗೆ ಅನಿಸಾಕೈತು. ಅದು ಹೊಟ್ಟ್ಯಾಗ ಹಾಗೆ ಶುರು ಇತ್ತು, ಸ್ವಲ್ಪ ಸಣ್ಣಂಗೆ. ಆ ಬಳಿಕ ಒಂದು ದಿವಸ ಹೀಗೆ ಹೊರಟಿದ್ರು. ಒಂದು ಕಡೆ ಗಡಿಗೆ ಹಾಕಿದ್ರು, ಒಂದು ಕಡೆ ಕಾಯಿಪಲ್ಯ ಹಾಕಿದ್ದ. ಕಾಯಿಪಲ್ಯ ಭಾಳ ಇತ್ತು. ದಾರಿಯಿಂದ ನಡೆದು ಹೊಂಟಿದ್ರು. ಅದು ಮಧ್ಯದಲ್ಲಿ, ದಾರಿ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಹೇಳಿ ಒಂಟಿ ನಿಲ್ಲಿಸಿದ್ರು. ಇವರಿಬ್ಬರು ಕುಳಿತುಕೊಂಡಿದ್ದರು. ಆ ಬಳಿಕ ಅದು ಕೂಡುದ್ರಾಗನೇ ಇವ ಕಾಯಿಪಲ್ಯ ದಣದಿದ್ದ ರೈತ ಸ್ವಲ್ಪ ಕಣ್ಣಿಗೆ ಜಂಪ್ ಬಂತು. ಇವ ಕುಂಬಾರ ಹಾಗೆ ಕುಳಿತಿದ್ದ ಗಡಿಗೆ ಮಾಡುವವ. ಅಷ್ಟೊತ್ತಿಗೆ ಅದು ಒಂಟಿ ಹಿಂದೆ ಬಾಯಿ ಹಾಕಿ ಉದ್ದ ಬಾಯಿಯಿಂದ ಕಾಯಿಪಲ್ಯ ತಿನ್ನಾಕತ್ತಿತ್ತು. ಇವು ನೋಡಿದಲ್ಲ, ಇವತ್ತು ಬರೋಬ್ಬರಿ ಆಗ್ತದೆ ಇವನಿಗೆ, ಬರೇ ದಿವಸ ಅವನಿಗೆ ಲಾಭ ಆಗಾಕತ್ತೈತಿ. ಇವತ್ತೆಲ್ಲ ಒಂಟಿ ತಿಂತದ, ಖಾಲಿ ಕೈಲೆ ಮನೆಗೆ ಹೋಗ್ತಾನೆ, ಬರೋಬ್ಬರಿ ಆಗ್ತದಂತ ಇವ್ ಗಪ್ಪು ಕೂತ. ಇವನಿಗೆ ಎಬ್ಸಲಿಲ್ಲ, ಒಂಟಿಗೂ ಬಿಡಲಿಲ್ಲ. ಅದು ಒಂಟಿ ಹಾಗೆ ತಿನ್ಲಿಕ್ಕೆ ಶುರು ಮಾಡ್ತು. ಇನ್ನೇನು ಎಲ್ಲ ತಿನ್ಬೇಕು ಅನ್ನೋದ್ರಾಗ ಸ್ವಲ್ಪ ಉಳಿದಿತ್ತು. ಈ ಕಡೆ ಗಡಿಗೆ ಕಡೆ ಭಾರ ಹೆಚ್ಚಾಯ್ತು ನೋಡ್ರಿ. ಕಾಯಿಪಲ್ಯ ಭಾರ ಕಡಿಮೆ ಆಗಿ ಗಡಿಗೆ ಕಡೆ ಭಾರ ಹೆಚ್ಚಾಯ್ತು. ಎಲ್ಲ ಗಡಿಗೆಗಳಿಗೆ ತಳಗೆ ಬಿದ್ದು, ಜೋರಾಗಿ ಕೆಳಗೆ ಬಿದ್ದು ಒಡೆದು. ಇವು ಅವಾಗ ರೈತ ಎದ್ದ, ಏನಾಯ್ತು ಅಂತ. ಹಿಂಗಾಗೈತಿ ನೋಡಂತ. ನಿನಗೆ ನಾ ಏನ್ರೆ ಮಾಡಬೇಕು, ಇವತ್ತ ನಿನ್ನ ಕಾಯಿಪಲ್ಯ ಎಲ್ಲ ಒಂಟಿ ತಿಂತದ ಚಲೋ ಆಯ್ತು, ನಿನಗೆ ಹಾನಿ ಆಗ್ತಂತ ನಾ ಮಾಡ್ರೆ ನನ್ನೂ ಗಡಿಗೆ ಹೊಡೆದಾವ. ಹಿಂಗೆ ಆಗ್ತದ. ಅದಕ್ಕೆ ನಾವು ನಮಗೆ ಬೇಕಾದವ್ರಿಲ್ಲಿ ಬೇಡಾದವ್ರಿಲ್ಲಿ ಒಳ್ಳೆಯದನ್ನು ಮಾಡ್ತಾ ಹೋಗೋದು. ಅದನ್ನು ಮಾಡೋಣ. ಇಷ್ಟು ಇವತ್ತಿದು ಮಂತ್ರ ಸಾಕು. ಮತ್ತೆ ನಾಳೆ ನೋಡೋಣ. ಇವತ್ತು ಇಲ್ಲೊಬ್ಬರು ಅತಿಥಿಗಳು ಬಂದಿದ್ದಾರೆ, ಭಾಳ ದೊಡ್ಡ ವ್ಯಕ್ತಿಗಳವರು. ನಮ್ಮ ಅಬೀದ್ ಗದ್ಯಾಳ ಅಂಥೇಳಿ ಇಂಡಿಗೆ AC ಇದ್ರವರು. ಈಗ ನಿನ್ನೆ ಅವರು AC ದೊಡ್ಡ ಹುದ್ದೆಗೆ ಹೋಗಿದ್ದಾರೆ. ADC ಆಗಿದ್ದಾರೆ, ಅಸಿಸ್ಟೆಂಟ್ DC ಆಗಿದ್ದಾರೆ, ಅಡಿಷ್ನಲ್ DC ಆಗಿದ್ದಾರೆ. ಉಡುಪಿಗೆ ಹೋಗುವವರದಾರ. ಇಲ್ಲಿ ನಮ್ಮಲ್ಲಿ ಇಂಡಿಗೆ ಬಂದ ನಂತರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನೇ ಎಲ್ಲ ಮಾಡಿದರು. ಭಾಳ ಸಾತ್ವಿಕರದಾರ ಅವರು. ಇವತ್ತು ಬಂದು ಇಲ್ಲೆಲ್ಲ ನಿಮ್ಮನ್ನು ನೋಡಿ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಭಾಳ ಪ್ರಯತ್ನ ಮಾಡಿ ಆ ಹಂತಕ್ಕೆ ಹೋಗ್ಯಾರ. ಇನ್ನು ಮುಂದೆ ಅವರು DC ಆಗ್ತಾರೆ. ಈಗ ಅಡಿಷ್ನಲ್ DC ಆದ್ರೆ ಮುಂದೆ DC ಆಗ್ತಾರೆ. AC ADC ಆದರೂ ಇನ್ನು ಮುಂದೆ DC ಪೋಸ್ಟ್ ಲಾಸ್ಟ್ ಅದು. ಅವ್ರಿಗೆ ಅಧ್ಯಾತ್ಮ ಸತ್ಸಂಗ, ಮೊದಲೊಬ್ಬರು ಟೀಚರ್ ಆಗಿದ್ದುಕೊಂಡೇ ಇರುವಂಥವರು ಅಭ್ಯಾಸ ಮಾಡಿ IAS ಇದ್ರದ್ದೇನು ಇಂಥದ್ದೇನು ಇದು KS ಇದನ್ನೆಲ್ಲ ಮಾಡಿಕೊಂಡು ಈಗ ಅವರು ಹಾಗೇ ಅದರಲ್ಲಿ ಉನ್ನತಿಯನ್ನು ಸಾಧಿಸ್ತಾ ಇದ್ದಾರೆ. ಅವರು ಬಂದಿದ್ದಾರೆ. ಅವರಿಗೆ ಇಲ್ಲಿ ಗುರುಗಳಿಂದ ಒಂದು ಸ್ವಲ್ಪ ಸತ್ಕಾರವನ್ನು ಮಾಡಿರಿ. ಒಂದು 2 ಮಾತನ್ನು ಹೇಳ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಆಶಿಸೋಣ. ಎಲ್ಲರಿಗೂ ನಮಸ್ಕಾರ.